ಈ ಹೊಲದ ನಡುವ ಎಲ್ಲ ವರ್ಣವೂ ಲಿಂಗ ಸಾರೆ ಅಂತ ಬಂದದಾಗ ಈ ಹೊಲದ ನಡುವ ಎಲ್ಲ ವರ್ಣಗೂ ಮೂಲ ಲಿಂಗದಾಗ हर रंग का मूल आप ही रो रंगा, हर रंग का मूल आप ही हो रंगा. ಎಲ್ಲ ವರ್ಣಗೂ ಲಿಂಗತ ಮೂಲ ಅಂದರೆ ಎಲ್ಲ ನಿರಗೂ ಲಿಂಗತ ಆಧಾರ ಅಂತಲೇ ಎಲ್ಲ ನಿರವ ನೋಡುವ ಶಕ್ತಿಯು ನಿಂಗತ ತಂದಿರುತ್ತಲೇ ಈ ವರ್ಣ ನಿರಾದೇಯಿ ಏಕ ಈ ಭೇದ ಭಾವ ಏಕ ಈ ವಿರುಪು ಬೆರುಪು ಏಕ ಈ ಮೇಲ್ಜಾತಿ ಕೀಳ್ಜಾತಿ ಏಕ ಉಯರ್ದದು ತಾழ்ந்தದು ಎಲ್ಲವೇ ನಿಂಗ ಶಕ್ತಿ ಅಂದ ತಾನೆ ಬಂದದ್ದು ಅತ್ತೆಂದು ಮನಸೂರಿಗೆ ಕೇತ ಸಂತ್ ಸೊಯ್ರಾಬಾಯಿ ಇಂದು ಸೊಯ್ರಾಬಾಯಿನ ಸೋಯ್ರ ಸಂತ್ ಸೊಯ್ರ ನೆನೆದಾರ ನಿನ್ನೆ ಭಗಿನಿಬಾಯಿ ಸಂತ್ ಸೊಯ್ರಾಬಾಯಿ ಭಗಿನಿಬಾಯಿ ಬ್ರಾಹ್ಮಣ ಉಯರ್ந்த ಕುಲ ಹುಟ್ಟಿದರು ಯಥಾರ್ಥವಾಗಿ ಭಕ್ತಿ ಮುಕ್ತಾಬಾಯಿ ಏಕಗನ ಊಟನಿ ಅವತಾರ ಅದು ಬ್ರಾಹ್ಮಣ ಕುಲ ಸಕ್ಕುಬಾಯಿ ಬ್ರಾಹ್ಮಣ ಕುಲ ಮೀರಾಬಾಯಿ ರಾಜನೆಣ್ಣು ಕ್ಷತ್ರಿಯ ರಮಾಬಾಯಿ ಬ್ರಾಹ್ಮಣ ಇನ್ನು ನೋಡಿದ ಚರಿತ್ರೆನಾಗ ಒಂದಮ್ಮತ ಒಂದಮ್ಮಲ್ಲ ಎರಡಮ್ಮನಕ್ಕ ಬೇರೆ ಒಂದು ಜಾತಿ ದಾರ ಜನಬಾಯಿ ಶೂದ್ರ ಇನ್ನೊಂದು ಕನಭದ್ರ ಒಂದು ದಾಸಿ ಹೆಣ್ಣದು ಕೂಡ ವಸತಿ ಬಾಯಿ ಕೊಡ್ತಿದ್ದ. ಈಗ ಶೂದ್ರವಡ ಒಂದು ಕಮ್ಮಿಯಾನ ಜಾತಿ ಅತ್ತೆಂದು ಬ್ರಾಹ್ಮಣರುಗಳ ಮನಸ್ಸನ್ನು ಉರುವಾಕಿದ ಬ್ರಹ್ಮೆ ಶೂದ್ರಗೌಡ ಕಮ್ಮಿಯಾದ ಜಾತಿಯಿಂದ ಸ್ವಾಮಿಯ ಕೊಡುತ್ತಾನೆ. ಕತೆ ಚರಿತ್ರ ಅತ್ತಕ್ಲ ಕೂಡ ಎನ್ನ ಬೇಂದ ವಸತಿ ಜಾತಿ ಇದು ತಾಳ್ದ ಜಾತಿಯಿಂದ ಕೊಡ್ತು. ಅದು ಬ್ರಾಹ್ಮಣರುಗಳು ಉರುವಾಕಿದ ಒಂದು ಸದಿ ವರ್ಣ ಆಶ್ರಮ ಅದರ ಹೆಸರು ವರ್ಣ ತಂದು ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅವಕರ ತೊಳಿಲಿಗೂ ತಮ್ಮನಂಗೆ ಜಾತಿ ಏನ ಅವಕರ ಹೆಸರಿಕ್ಕಿದ್ರು. ವ್ಯವಸಾಯ ಮಾಡೋಕಲ್ಲ ವೈಶ್ಯರುಗಳು, ವ್ಯಾಪಾರ ಮಾಡೋಕಲ್ಲ ಶೂದ್ರರುಗಳು. ವ್ಯಾಪಾರ ಮಾಡೋಕರು ವೈಶ್ಯರು ಇದ್ದಾರೆ, ಶೂದ್ರರುಗಳು ಅಡಿಮಟ್ಟ ಕೆಲಸ ಮಾಡುವಕ್ಕ ಕೂಲಿ ಇರುಂಬು ಪರೋಳು ಇಂಥವೆಲ್ಲ ಮಾಡುವಕ್ಕ. ಇನ್ನು ಇದು ಕ್ಷತ್ರಿಯರುಗಳು ದೇಶವ ಕಾಪಾತಿ ಒಬ್ಬವಕ್ಕ. ಬ್ರಾಹ್ಮಣರುಗಳು ಇಂದು ಗುಡಿಯ ಇದ್ದು ನಾಮ ವೇದವೈ ಪಂಚಭೂತವ ತೃಪ್ತಿ ಮಾಡೋದಕ್ಕಾಗಿ ಎಲ್ಲ ದೈವ ಕೈಂಕರ್ಯ ಮಾಡೋದಕ್ಕೆ ಹಾಗೆ ಎಲ್ಲ ಗೆಲ್ಚವು ಸರಿ ಸಮವತ್ತ ನಡೆದಿದೆ. ಇದು 4 ಗೆಲ್ಚವು 4 ಪಕ್ಕ ನಡೆಯಾಗಲೇ ಒಲಗ ಏಕ ಎಲ್ಲ ಗುಡಿ ಕುಡಿದಂದಲೇ ದಾರ ಹಿಟ್ಟಿಕ್ಕುದು ವ್ಯವಸಾಯ ಮಾಡೋದು. ದಾರ ಎಲ್ಲ ವ್ಯವಸಾಯ ಮಾಡಿದರೆ ದಾರ ವ್ಯಾಪಾರ ಮಾಡೋದು, ದಾರ ದಿನಕೂಲಿ ಹಾಕೋದು, ಎಲ್ಲ ವ್ಯಾಪಾರ ಮಾಡಿದರೆ ದಾರ ಈ ದೇಶವ ಈ ಪರಿಪಾಲನೆ ಮಾಡೋದು, ಅರಸಿಯಲ್ಲಿ ದಾರ ನೋಡೋದು, ವರ್ತಕ ದಾರ ನೋಡೋದು, ದಾರ ಮೇಲ್ಪಾರವೇನೋ ಎಲ್ಲ ಜೋಲಿ ನೋಡುವುದು. ಹಾಗೆ ಎಲ್ಲ ಕ್ಷತ್ರಿಯರೈತಲೆ ಮೀದಿ ಗೆಲ್ಚಲ್ಲ ಎತ್ತ ನಡೆದರ ಇದುಗ ಆಯ್ತ ವರ್ಣಾಶ್ರಮ ಧರ್ಮವ ಉರುವಾಕಿದ್ರು. ಅವಕರ ಗೆಲ್ಚಗ ತಮ್ಮಂಗತ್ತ ಅವಕರ ವರ್ಣ ಇಟ್ಟು ವರ್ಣ ಮನೆ ನಿರಂ ಕಲರ್ ಆಲ ಕಾಲ ಪಕ್ಕನ ಇಟ್ಟ ದೇವ್ರ ಪಕ್ಕ ಇಬ್ಬವಕ್ಕ ಎದ್ದು ಗುಡಿಯೋಸಿ ಇಬ್ಬವಕ್ಕ ವಸ್ತಿ ಜಾತಿ ಅವಕ್ಕೆ ವೇದವ ಕತ್ತವಕ್ಕ. ಕ್ಷತ್ರಿಯರುಗಳನ್ನ ಪಗಚೋದು ಮುಡಿಯ ಅವಕರ ಪಗಚಿಲ್ಲ. ಈಗ ನಂಗೆ ಅರಸಿಲ್ವಾದಿ ಪಗಚಿಲ್ಲ ಪಕ್ಕದ ದೇಶ ಪುರುಪಡದೆಯೇ ಅದು ತಮ್ಮಕ್ಕೆ ಕ್ಷತ್ರಿಯರುಗಳನ್ನ ಪಗಚೋದು ಮುಡಿಯ. ಕ್ಷತ್ರಿಯರುಗಳೇ ಕಮ್ಮಿ ಜಾತಿ ಅಂತ ಬ್ರಾಹ್ಮಣರು ಇದ್ರು, ಅಲ್ಲಿ ಕ್ಷತ್ರಿಯರುಗಳನ್ನ ಪಗಚೋದು ಮುಡಿಯ. ಅವಕರ ಸಾರೆ ಅಂತ ಪೊಕ್ಕಿಶೆಲ್ಲ ಒಪ್ಪುದು ಅವಕತ್ತ ದೇಶವ ಕಟ್ಟುಪಾಡುಗೋಸಿ ಬಿತ್ತಾರೆ ರಾಜರ್ತ ಅಂಬುದೊಂದು ಅಡದ ಅತ್ತದವನ್ನೇ ಅವಕರ ಪಗಚೋದು ಮುಡಿಯ. ಅವಕ್ಕ ಸ್ವಲ್ಪ ಮೇಲೆ ಜಾತಿ ಅಲ್ಲಿ ಇದ್ರು ಹೆಂಗೆ ಕೀಯ ಜಾತಿ ಅತ್ತಂದ್ರು. ಅದಕ್ಕಿಂದಾಡು
ಸೊ ವೈಶ್ಯರುಗಳು ಸೂದರರ ಪತ್ತಿಯೆಲ್ಲ ಕವಲಿಲ್ಲ ಅವರ ಅಡಿಮಟ್ಟ ನೋಗಿಯೇ ಅದನ್ನು ಮಟ್ಟ ತಟ್ಟಿಯೇ ನಿಂಗ ಇದು ವೈರ್ ನಿಲ್ಬೇಕ ಇದು ಅಡಿಮಟ್ಟ ಕೆಲಸ ಮಾಡುವಕ್ಕ ನಿಂಗ ಇರುಂಬು ಕೊಲ್ಲ ಜೋಲಿಯೆಲ್ಲ ಮಾಡುವಕ್ಕ ನಿಂಗೆ ಅಂದೆಲ್ಲ ದೊಡ್ಡ ಸಮುದಾಯ ಒಂದು ಅಲ್ಲ ಎಲ್ಲವೇ ಹಿಂಗೊಲಿತ ಎಲ್ಲ ಜೋಲಿ ನಡೆದರು. ಆಗ ಇದನ್ನು ಪುರಿಂಜಾದ ಈ ತತ್ವ ಪುರಿಂಜಾದ ಗವ ಕಮ್ಮಿಯಪ್ಪನೇ ಈ ಜಾತಿ ಮದ ಭೇದ ಜಾತಿ ಭೇದ ಬಂದುಬಿಟ್ಟ. ಆ ಜಾತಿ ಭೇದ ಇದು ಬಂತು ಆ ವರ್ಣಾಶ್ರಮ ಧರ್ಮವದ ಆ ಉಣ್ಮ್ಯಾನ ಉಣರ್ದ ಜ್ಞಾನಿ ದಾರು ಉಣರ್ತಲಿಯೋ ಏನಾಯ್ತಂದ್ರೆ ಕಾಲಪೊಕ್ಕನಾಗೆ ಆ ತಾಳ್ದ ಜಾತಿ ಎಲ್ಲ ಬೇರೆ ಮದಗ ಮಾರಿದ್ರು. ಆ ಬೇರೆ ಮದಗ ಮಾರಿನಂತ ಆ ಮದ ಕಲವರೆಲ್ಲ ಬಂದುಬಿಟ್ಟ. ಹಾಗೆ ಜಾತಿಯಿಂದ ಮದ ಬಂದುಬಿಟ್ಟ. ಮದ ಅಂದ ಆಗ ಒಬ್ಬೊಬ್ಬಗ ಭೇದ ಬಂದುಬಿಟ್ಟ. ಆ ಭೇದ ಅಂದ ಒಬ್ಬೊಬ್ಬಗ வெறுப்பு ಬಂದುಬಿಟ್ಟು ವನ್ಮ ಬಂದುಬಿಟ್ಟ. ಆಗ ಜಾತಿ ನೊಗಿಯೇ ಒಬ್ಬೊಬ್ಬಗ ಮದ ಇಡ್ತುಬಿಟ್ಟ. ನಾ ಹೇಳುದು ನಂಗೆ ಮದ ಹಬ್ಬದ ಎರಡವಲ್ಲ ಆನೆಗಿಂತ ಮದ ಇಡ್ತಾರೆ ಮನಸ್ಸು ಈ ಆತ್ಮಗ 84 ಲಕ್ಷ ಜೀವರಾಶಿ ಕಡಂದು ಉಯರ್ந்த பிறவியா இப்போ 6வது அறிவு இருப்ப மனுஷருக்கு மத இடிய கொடுது அல்ல மத எடுத்துவிட்ட எந்த மத எடுத்துவிட்டோ ಬೇರೆ ಮದವು ಉರುವಾಯಿಟ್ಟ. ಆಗ இதுதான் சத்தியம். ಆಗ ಸೊಹ್ರಾಬಾಯಿ ಅಪೇರ್ಪಟ್ಟ ಒಂದು ಎಳಿಮೆಯಾನ 13ನೇ ನೂറ്റാണ്ടിನೊಳಗೆ ಹುಟ್ಟಿದ ಒಂದು ದಲಿತ್ ಬಹುಜನ್ ಹೆಣ್ಣು. ದಲಿತ್ ಒಂದು ಅವಕವಕರಿಗೆ ಹೋಚಿದ್ದಾರೆ. ಇದಾರು ದಲಿತಲ್ಲ, ಎಲ್ಲ ಹರಿಜನ ತಂದಾರ. ಅಡಿಮಟ್ಟ ಮಕ್ಕಳ ದಾರು ಉಯರ್ந்தவங்க தாழ்ந்தவங்கಲ್ಲ ಅಲ್ಲ, ಅಡಿಮಟ್ಟ ಮಕ್ಕಳ ಹರಿಜನಗಳು ತಂದಾರೆ. ಅವಕರ ತೀಂಡತಗಾದವರುಗಳು ಮುಟ್ಟ ಕೊಡೋದು, ಅವಕ್ಕೆ ಪಕ್ಕ ನೋಡ ಕೊಡೋದು, ಅವಕರ ನೋಡಿಟ್ಟಿಲ್ಲ ಹೋಗ್ಕೊಡೋದು ಇದ್ದಾರೆ. ಅಲ್ಲ, ಹರಿಜನದ್ದು ಕೊರ್ಚುದೇ ಹರಿತ, ಅವಕ್ಕವೇ ಹರಿಯ ಜನತ. ಅದನ್ನು ಕೂಡ ಪುರಿಂಜಾದೆ ಆ ಅರಿಯಾಮೆನೊಗೆ ಏನಂತ ವೇದ ಕತ್ತಲಿಯೋ ಪಟ್ಟಪಟ್ಟಿಯ ನಾಮ ಹಾಕಿಲಿಯೋ ಗುಡಿಗೆ ಹೋಸಿದ್ದೋ ಎಲ್ಲ ಪೂಜೆ ಪುರಸ್ಕಾರನ ಇಡುಬಟ್ಲಿಯೋ ಆ ವಿಗ್ರಹ ಮೇಲೆ ಅಡುವಾಗ ಇಲ್ಲ ಮೇಲೆ ಬಪ್ಪಿಲ್ಲ ಯಾಕಡೆ ದೇವ್ರದ ಎಲ್ಲ ಮೊದಲು ಪುರ್ಜಾದ್ಬಿಟ್ರು. ಆಗ ಅದನ್ನು ಒಂದು ಪುರಚಿ ತಿನ್ನೋಬದಗಾಯಿ ಎಲ್ಲ ಇದು ಮೊದಲು ತುಕಾರಾಮ್ ಶೂದರಗ ಒಂದು ದೊಡ್ಡ ಮಹಾನ ಇದ್ದು ತ್ಯಾಗನೋಗೆ ತನವ ವಿಠಲ ವೈಗುಂಡ ಅಡಂಜಿದಲಿಯೋ அடுத்த ಕಾಲಘಟ್ಟನೋಗೆ ಜನಾಬಾಯಿ ಬಂದು ಜನಾಬಾಯಿ ಇದ್ದ ಕಾಲಘಟ್ಟನೋಗಿ ಅಥವಾ ಅವಕ್ಕೆ ಇದಂಗೆ ಬ್ರಾಹ್ಮಣರುಗಳನ್ನ ಇದು ಪ್ರಕಾರ ಶೂದ್ರರಿಗೂ ಒಂದು ಕೀಯಾಡುವ ಒಂದು ವಗೈ ಮಹರ ಜಾತಿ ಇತ್ತು. ಇದನ್ನ ಹೆಸರು ಮಹರ್ ಕಾಸ್ಟ್ ಅಂತ. ಆ ಮಹರ್ ಕಾಸ್ಟ್ ಆ ಮಹರ್ನೋಗೆ ಅವಕ್ಕೆ ಏನು ಮಾಡಿಯಾರಂದ್ರೆ ಅವಕರ ತುಳಿಲೆ ಸುಡುಗಾಡಿನೋಗೆಲ್ಲ ಹೆಣವ ಬೇಯಿಸೋದು, ಮನೆಯ ಸಾಕಡೆ ಅಳುಕು ಎಲ್ಲವ ಶುದ್ಧ ಮಾಡೋದು, ಮನೆಯದಾದ ಪೊರುಳು ಮನೆಯದಾದ ಪ್ರಾಣಿ ಸತ್ತುದಿಲ್ಲ ಅದೆಲ್ಲ ವ್ಯಕ್ತಿನೋಗಿ ಸುಡುಗಾಡನ್ನ ಊಪೋದು. ನೆರೆಯ ಅದನ್ನೋಗಿ ಒಂದು ಇದು ಮನೆಯ ದನ ಸಾಕ್ಯಾರ, ದನ ಸತ್ತ ದನವ ಸೆತ್ತಿ ತೂಕುದಿಲ್ಲ ಊಪುದಿಲ್ಲ ಅದೆಲ್ಲ ಇದಾಗ್ತದೆ. ಆ ದನನ ಸಡಲವ ಸೆತ್ತಿ ಅದು ಒಂದು ಆತ್ಮ, ಅದು ಸ್ವಾಮಿ ಒಂದು ನೇಯ ಒಂದು ಆತ್ಮ, ಅದನ್ನು ಕೂಡಿ ಊಪುದಾಗ ಅದು ತೀಟು ನೆಚ್ಚಿದ್ದಾರೆ. ಹತ್ತಮಾತ್ ಗೆಲ್ಚಲ್ಲವ ವಿಕ್ರ ವಿದ್ಯುತ್ತ ಗೆಲ್ಚಿಗಿದ್ದಾರೆ. ಇದೆಲ್ಲ ನಾ ಮುಟ್ಟ ಕೊಡೋದು, ಇದೆಲ್ಲ ನಾ ಮಾಡಕೊಡೋದು, ಸಾಕಡೆ ಎಲ್ಲ ನಾ ಸುತ್ತ ಮಾಡಿಕೊಡೋದು, ಸುಡುಗಾಡು ಪಕ್ಕಲ್ಲ ನಾ ಹೋಗ್ಕೊಡೋದು, ಕಡೇಸಿಗ ಇಲ್ಲಿ ಹೊರ ಹೊಡಂಬು ಸುಡುಗಾಡುತ್ತವರ ಅದೇ ಪುರಿದಲ್ಲಿಲ್ಲ ಅದನ್ನೇ ಅದು ಹೋಗ್ಕೊಡೋದು. ಆ ತೀಟು ಈ ತೀಟುಲ್ಲಿ ಇದು ತಂಗೆಲ್ಸಿದ್ದಾರೆ. ಅತ್ತನ ಆ ಮಗರ್ ತುಂಬ ಆ ಬಗೆಯಿನೊಗೆ ಆ ಬಿರಿಗೇಡಿಯ ಈ ಅಮ್ಮ ಹುಟ್ಟಿಯ ಈ ಅಮ್ಮನ ಅರ್ಧಾಂಗ ಈ ಅಮ್ಮ ಹುಟ್ಟುನೇ ಕುಣಿದು ಒಂದೇವೇ ಅತ್ತ ಒಂದು ಭಕ್ತಿ ಮಾಡಿಯ ಶಂಕದೇವರಿಗೂ ರಮಣಿ ದೇವಿಗೂ ಈ ಅಮ್ಮ ಹುಟ್ಟಿಯ. ಈ ಅಮ್ಮನ ಕೂಡ ಒಂದು ತಮ್ಮನು ಹುಟ್ಟಿನ. ತನ್ನ ಹೆಸರು ಬಂಕ ಆತದ್ದು, ಬಂಕ ಮೇಲ ಆತದ್ದು. ಈ ಅಮ್ಮ ಕುನ್ನದನೋಗಿ 6 ವಯಸ್ಸಿನೋಗಿ ಅಲ್ಲಿ ಪರಿವಾರನೋಗಿ ಹಳ್ಳಿಗೆ ಆ ಕಾಲಘಟ್ಟನೋಗೆ ಇದು ಪಕ್ಕದ ಮನೆ ತನಗೆ ಆ ಪಕ್ಕದ ಮನೆ ಇದ್ದ ಒಂದು ಅಯ್ಯನ ಮದುವೆ ಮಾಡಿಯ, ಒಂದು ಗಂಡು ಮಗನ ಮದುವೆ ಮಾಡಿಯ. ತನ್ನ ಹೆಸರುತ್ತ ಚೊಕ್ಕಮೇಲನ ಕಥೆಯ ನಿಗೆಲ್ಲ ಅರಿತಿದ್ದೆ. ಒಂದು ಮಹಾತ್ಮ ಇದು ಎಲ್ಲಾಗವೇ ಕುಡಿಗೋಸೇ ಹೋಗಾದೆ ವಿಠಲನವೇ ನೋಡಾದೆ ಈ ಜಾತಿ ಪಿರಪ್ಪ ಇಟ್ಟು ಎತ್ತಿಟ್ಟವೆ ಗುಡಿ ಪಕ್ಕದ ಕೂಡ ಸೇತುದಿಲ್ಲ ಹೋಗಾದೆ ವಿಠಲನ ವಿಗ್ರಹ ಒಂದು ಟೈಮ್ ಕೂಡ ದರ್ಶನ ಮಾಡಾದೆ ಕಡೇಸಿತ್ತು ದರ್ಶನ ಮಾಡ್ಯಾರ. ಅದು ವಿಠಲನ್ನೇ ಕೈ ಹಿಡಿದು ಹೋಗಿಸ್ಬಿಟ್ನದ ತನ್ನ ಗುಡಿಗೆ ಭಗವಾನೇ ತನ್ನ ಸರಿ ನೋಡಿದಾಗ ಕೈ ಹಿಡಿದು ಅತ್ತ ಒಂದು ಭಕ್ತಿ ಮಾಡಿದಂಥದ್ದೆಲ್ಲ ನಡೆದ್ರ ಅದು ಚೊಕ್ಕ ಮೇಲೆ ಚರಿತ್ರ ಅದನ್ನು ತನಿಯ ನೋಡುವ ಅತ್ತ
ಇತ್ತ ಚೊಕ್ಕ ಮೇಲಾಗ ಅರ್ಧಾಂಗಿನಿಯ ಧರ್ಮಪತ್ನಿಯ ಸೊಯ್ರಾಬಾಯಿ ಅಲ್ಲಿ ಆತನ ಮದುವೆ ಮಾಡಿಯ ಇನ್ನು ಹೇಗೆ ಬೇಕನ ಕುಂಡುದೊಂದೇವೇ ಅವಕ್ಕ ಆ ವಿಠಲ್ ಭಕ್ತಿ ಜಾಸ್ತಿ ಆಡದೆ ಅಲ್ಲೇ ಎಲ್ಲಿಂದ್ರೆ ಇಲ್ಲಿ ಇದು ಕೌಂಡಪ್ಪಾಳೆಯವ ನೋಡಿದಂಗತ್ತ ಆ ವಿಠಲ್ ಗುಡಿಯ ಗೋಪುರವ ಇಲ್ಲಿದ್ದೇವೆ ವೆಡಿಯಾರ ಯಾಕಂದ್ರೆ ಇವಾಗ ಗ್ರಾಮಗೋಸು ಪಂಡ್ರಿಪುರಗೋಸು ಒಪ್ಪದು ಮುಡಿಯೋ ಇವಾಗ ಇದ್ದೇಡೆ ಮಂಗಳ್ ವೇದ ಅಂಬುದು ಇವಾಗ ಜನ್ಮದ ಸ್ಥಳ ಅಲ್ಲ ವಿಠಲ್ ಕೋಡ್ ಇಬ್ಬುದುಂಬುದ್ಗಾಯಿ ಪಂಡ್ರಿಪುರವ ಆ ಒದುಕುಪುರ ಅವಕ್ಕೆ ಅಲ್ಲಿಗೋಸ್ತ ಒಂದು ಗ್ರಾಮ ಎಲ್ಲೇಗೋಸು ಕೂಡ ಅವಕ್ಕೆ ಬರಕೊಡೋದು ಎಲ್ಲೇಗೋಸು ಬರಕೊಡೋದು ಅಲ್ಲೇ ಮನೆಯದಾದ್ರು ಸತ್ತಲೆ ಮನೆಯ ಸಾಕಡೆ ಇದು ಮಾಡೋದಕ್ಕೆಲ್ಲ ಬರಬೇಕು ಅತ್ತ ಮಕ್ಕ ನಟಿಸ್ತಾರೆ ಅದು ಅರಿ ಅಂದರೆ ಹತ್ತವ ಜೋಲಿಯಿಂದ ಅವಕ್ಕೆ ಮಾಡೋದಕ್ಕೆ ಅವಕ್ಕೆ ತರಬೇಕು ಆದರೆ ಅದೇ ಟೈಮ್ನಾಗ ಅವಕ್ಕೆ ಮನೆ ಕಟ್ಟೋದಕ್ಕೋ ಇಬ್ಬುದಿಗೋ ಕುಡಿಸೆ ಹಾಕೋದಕ್ಕೋ ಮನೆಗೋಸು ಬ್ರಾಹ್ಮಣಗಳು ಆ ಅಂತ ಒಂದು ಜಾತಿ ಗೆರಿ ಅಟ್ಟು ತಡೆದೆ ಮೇಲ್ಜಾತಿಯ ಏನಿಬೋದು ಆ ಅರಿಯಾಮಿನಾಗ ಬಪ್ಪ ಅಹಂಕಾರ ಮದ ನೆರಿ ಅಟ್ಟು ತಡೆದ ಅವಕ್ಕೆ ಅಹಂಕಾರ ಮಾತ್ಸರಿ ಭಾವ ಅಟ್ಟು ತಡೆದೆ ಇದನ್ನಾಗೆ ಎಲ್ಲ ಕಾಣಿದವ್ರು ಈಗ ರಮಣಿ ದೇವಿಗೂ ಶಂಕ ಮೇಲಾಗ ಹುಟ್ಟಿದತ್ತ ಈಗ ಚೊಕ ಮೇಲಾಂಬ ಆ ಪೇರ್ಪಟ್ಟ ಮಹಾತ್ಮ ಅದು ಹುಡಿಯಾರ ಎರಡ ಅತ್ತ ಒಂದು ಅದ್ಭುತವಾನ வாழ்க்கை ಹಣ ಇಲ್ಲ ದರಿದ್ರ ಬರೂ ಗಂಜಿ ಕುಡ್ತಾ ಇಬ್ಬ ಒಂದು ಕಾಲಕಟ್ಟೆಲ್ಲ ಬಂದರ ಏದೋ ಇದಕ್ಕೆ ತರಾದು ಸತ್ತಲೆ ಆ ಹೆಣವ ಬೇಯಿಸಿ ತರಾದೊಬ್ಬ ಅದನ್ನು ಹಣವ ಸತಿ ಕೊಡಾರು ಸುಂಡಿ ಮುಟ್ಟಾರು ಹಣವ ಸತಿ ಮುಟ್ಟನೆ ಕೈ ಪಟ್ಟು ಕುಳಿತಿತ್ತು ಹಣ ಕೈ ಅದೇ ಸುಂಡಿ ಮುಟ್ಟಾರ ಹತ್ತವ ಹಣವ ಇರುಕಿ ಅವಕ್ಕೆ தேவையான பொருளெಲ್ಲ ಈಸಿ ಅದು ಗಂಜಿ ಕುಡಿತು ಅವರ வாழ்க்கையை ಮಾಡಿದ್ರು ಅಲ್ಲ ಸಂತೋಷವಾದಿದ್ರು போதும் என்ன மனைவி பொன் செய்யும் மருந்துಗೆ ಅವಕ್ಕೆ ಸರ್ ಆಡೋದು ಅವಕ್ಕೆ ಎದುಗಾಗಿ ಹೆಂಗಿದಿಲ್ಲ ಅದು ಅವಕ್ಕೆ ಗೋಸು ಮನಸ್ಸಿನ ಪದಿವಾಯಿಟ್ಟ ಇತ್ತವ ಒಂದು ಕುಲನ ಬಿಟ್ಟಿಟ್ಟೆ ಹೆಂಗಿತ್ತ ಹೆಂಗೆ ವಿಧಿ ಅಲ್ಲ ಇದು ನಾವು ಅವಕ್ಕೆ ಕೊರೆ ಅದಂತ ಸೊಯ್ರಾಬಾಯಿ ಕಿಟ್ಟತಟ್ಟ 62 ಅಭಂಗ ಬರ್ದಲಿಯೋ ಆ ಒಂದು ಅಭಂಗನ ಇದತ್ತ ನಾ ಮೊದಲೇ ಇದೆ ಎಲ್ಲ ಕಲರು ನಿಂಗ ಉರುವಾಕಿತ್ತದಾಗ ಎಲ್ಲ ನಿರವು ನಿಂಗ ಅಂತ ಬಂದದಾಗ ವಿಠಲ ಇಲ್ಲಿ ವರ್ಣಾಧಾರವೇ ಇದರ ಅರ್ಥ ಏನ ವರ್ಣಾಧಾರವೇ ವರ್ಣದಲ್ಲಿ ಏನ ಕಲರ್ ನಿರ ಅದಾದ ಇನ್ನೂ ಕೂಡ ನಿರಗುಂಡಾನ இந்த ரேசிசம் ಅಂತಾರ ಆ ಕಲರ್ ಕ್ರೀಡ್ ಕಾಸ್ಟ್ ನೋಪನೆ ಬೆಳ್ಳೆ ಇದ್ದಲೆ ಒಂದು ವಸ್ತಿ ಜಾತಿ ಕಪ್ಪು ಇದ್ದಲೆ ತಾಂದ ಜಾತಿ ಅವಕ್ಕೆ ಇನ್ನೂ ವೆಸ್ಟರ್ನ್ ಕಂಟ್ರೀಸ್ನಾಗೆಲ್ಲ ನಡದೆ ಈಗದ ಕಾಲ ಪೋಕನು ಇಲ್ಲದೆ ಇನ್ನೂ ಆತ ಒಂದು ಅರಿಯ ಮೇಲೆ ನಡ್ದೆ ಆಗ ನಿರಾಬುದು ಉರುವವ ತಾಂಡಿ ಅವಕ್ಕ ಹುಟ್ಟಿದ ಎಡೆ ಈ ದಾರ ಹುಟ್ಟಿದ್ದಾರೆ ಎತ್ತವ ಕುಲಾಗಿ ಹುಟ್ಟಿದ್ದಾರೆ ಅದು ತ ನಿರವ ಬಿತ್ತಡೆ ಇವಕ್ಕ ತಾಂದ ಕುಲ ಅತ್ತೊಂದು ಅವಕರೇ ಬ್ರಾಹ್ಮಣಿಯರ ಮುಡಿ ಮಾಡಿ ಇವಕ್ಕರ ವರ್ಣ ಬೇರೆ ವರ್ಣ ಅಂದರೆ ಅದುಗ ವರ್ಣಾಶ್ರಮ ಅಥವಾ ವರ್ಣದಲ್ಲೇ ಇವಕ್ಕರ ನೆರ ಬೇರೆ ಇವಕ್ಕ ತಾಳದ ಜಾತಿ ಅಥವಾ ಅದಂತ ಅಮ್ಮ ಅತ್ತ ಮನಸ್ಸುರುಗಿ ಪಾಡಿ ಎಲ್ಲ ವರ್ಣವು ನಿಂಗಾಂತ ಬಂದದಾಗ ನಿಂಗಾಂತ ಎಲ್ಲ ಉರುಬುರಿ ಆಯ್ತದಾಗ ನಿಂಗ ಸಾರೆಯಿಂದ ಬಂದದ್ದು ನನಗೆ ಉಯರ್ದದು ತಾಳ್ದದು ವೇರುಪಾಡು ಅಡಾಕ ಈ ವೇರುಪಾಡು ಏಕ ಎಲ್ಲ ಇದನ್ನೇ ಕೊಡಿ ಎಲ್ಲ ಇದು ನಡೆದಲ್ಲೂ ನಿಂಗತ ಕಾರಣ ಅರಿಯಾಮಿನಾಗ ಮಾಯೇನ ಇದ ಮಾಡಿದ್ರಿ ಅದು ಮೂಲ ನಿಂಗತ ಕಾರಣ ಇತ್ತ ಒಂದು ಅಹಂಕಾರವ ಏನಾಗ ಅವಕ್ಕೆ ಕೊಟ್ಟಿ ಇತ್ತ ಒಂದು ತಾಳ್ಮಾಣ ಮನಪಾನ್ಮೆ ಏಕೆ ಹೆಂಗ ತಂದಿ ಏಕೆ ಇತ್ತ ಒಂದು ಪಿರಪೆತ್ತಿ ಇತ್ತ ಒಂದು ಭೇದ ಭಾವನ ಬೀತಿ ನಿಂಗವ ಕೊಂಡಾಡೋದಾಗ ಎಲ್ಲಾಗೂ ಉರಿ ಮಾಡಿದಾಗ ನಿಂಗೆ ಗುಡಿಗೆ ಮೆಟ್ಟುದಾಗ ಎಲ್ಲಾಗೂ ಉರಿ ಮಾಡಿದಾಗ ಎಲ್ಲ ನಿಂಗೆ ಮಕ್ಕತ್ತದಾಗ ಏಕೆ ಈ ಭೇದ ಭಾವ ಏಕೆ ಈ ಭೇದ ಭಾವ ತಾ ಹಣನೂ ಕೆಪ್ಪಿದೆ ಅಧಿಕಾರನೂ ಕೆಪ್ಪಿಲ್ಲ ಭಕ್ತಿನೋಗಿ ಭೇದ ಭಾವ ಅವಕ್ಕೆ ಏದೋ ವೇದವ ಕತ್ತಿದ್ದಾರೆ ಹಣ ಸಂಪಾದಿಸ್ಯಾರ ಅಧಿಕಾರನೋಗಿದ್ದಾರೆ ಕ್ಷತ್ರಿಯರುಗಳು ಸಂತೋಷ ಸುಖ ಭೋಗನಿದ್ದಾರೆ ಗುಡಿಯ ಮೆಟ್ಟುದುಗ ಸೇತಿ ಹೆಂಗ ಊರಿ ಮೇಲಿಯಾ ಹೆಂಗ ಗಂಜಿ ಕುಡ್ತಿಟ್ಟಿದ್ದು ಇನ್ನೊಂದು ಅವಾಗನೂ ಪರ್ಸೋಕೆ ಯಾರು ಇದನ್ನ ಕೆಪ್ಪರ್ತಾ ಇದೆಲ್ಲವೇ ಎತ್ತ ಒಂದು வாழ்க்கை ನನಗೆ ಸಿಕ್ಕಿತರದೆ ಎಂದು ಅರುವುದು ಕುನ್ನಕುನಗಲ್ಲ ಯಾರು ಉತ್ಸವ ಮಾಡಿ ಅದಾವುದು ಹಬ್ಬ ಮಾಡಿ ಮಿಚ್ಚ ಮೀದಿಯ ಹೆಂಗೆ ತಂದರು ಸೋಕೆ ಇದು ನಂಗೆ ಗೊತ್ತನ ಮಣ್ಣ ಹಬ್ಬರೆಲ್ಲ ಸುಟ್ಟಿಟ್ಟು ಮಿಚ್ಚ ಮೀದಿ ಅದೇನು ನಾಡು ಜನ ಬಂದಾರವ ಕಾಲನಿ ಮಕ್ಕಳು ಬಂದಾರವ ಸರಿ ಅದು ಅದೊಂದು ಪುಣ್ಯದ ಪಂಡಂ ಪ್ಲಸ್ ಹೀಗೆ ಎತ್ತ ಪಂಡಿಗೆ ಏನಂದ್ರೆ ಎಲ್ಲರೂ ದಾನ ಧರ್ಮ ಮಾಡೋದು ಆಯ್ತ ಅದು ಒಂದು ಪುಣ್ಯದ ಅಮ್ಮಯ್ಯ ಮಿಚ್ಚ ಮೀದಿ ಅಡುದನ ಹೆಂಗೆ ತಿಂದಿಯೋ ಅದನ್ನೂ ಹಿಂಗೆ ಸಂತೋಷವಾಗಿ ತೆತ್ತಿದೆಯೋ
எங்க அரைவட்ட நோக்க இதையோ எங்க நீங்க குறையுறதில்ல, பட்டையே இல்லாத ಇದ್ಯೋ நீங்க ಸರ ಕೊರೆಯುವುದಿಲ್ಲ. ಗ್ರಾಮ ಗೋಸು ಎಂಗ ಅತ್ತ ಒದಗಿದ್ರು ಎಂಗ ಕೊರೆ ಇಲ್ಲ. ಅಲ್ಲ ನಿಂಗಪ್ಪ ನೋಡಿದಾಗ ಬಾಕಿ ಹೆಂಗ ತಪ್ಪಿಲಿಯೇ ಈ ಕೊರೆಗೆ ನಿಂಗೆ ತಾ ಕಾರಣ ವಿಟ್ಟಲ್ಲ. ಶಿ ಇಸ್ ಬ್ಲೇಮಿಂಗ್ ವಿಠಲ್ ಬ್ಯೂಟಿಫುಲಿ. ಆ ಗವನ ಬ್ಲೇಮ್ ಮಾಡ್ಯಾರ. ಇದು ನೀತ ಕಾರಣ ಎಲ್ಲ ನೀ ಪೊದು ಎದಗ ನಿನ್ನ ದರ್ಶನ ಮಾಡೋದಗ ಅನ್ನತ್ತೆ ಇದೆಲ್ಲ ಇದು ಕೊರೆಯುವುಲ್ಲ. மிச்ச மீதி இட்டுரும். பிச்சைக்காரை விட மோசமாக மிச்ச மீதி இட்டுரும். எங்கள் ಅದನ್ನು ಎತ್ತಿ ತಿಂದಿಟ್ಟು ಸಂತೋಷವಿದ್ದೀವಿ. ಹಿಟ್ಟು ಇಲ್ಲದಿದ್ಯೋ, ಬಟ್ಟೆ ಇಲ್ಲದಿದ್ಯೋ, ಕೂರೆ ಇಲ್ಲದಿದ್ಯೋ, ಮರ್ಯಾದೆಯೇ ಇಲ್ಲದಿದ್ಯೋ, ಅವಮಾನವೂ ಪಟ್ಟಿಯೋ, ಅದೆಲ್ಲ ಸರಿ. ನೀನು ನೋಡಿದಾಗ ಭಾಗ್ಯವ ನೀ ಹೆಂಗ ಆ ಒಂದು ಭಾಗ್ಯವ ನೀ ತರಾದಿತ್ತು. ಅಧಿಕಾರ ಎಲ್ಲ ಅವಕಾಶ ಅನ್ನೋದೇ ಗುಡಿ ಅಧಿಕಾರ ಎಲ್ಲ ಇದು ನಾನು ಇನ್ನವತ್ತ ಕೊರೆ ಇದೆ ಅಂತಂದಿಲ್ಲ. ಸೈರಾಬಾಯಿ ಈಸ್ ಬ್ಲೇಮಿಂಗ್. ಅದು ಭಕ್ತಿ ನೋಡಿ ಭಾವನೆ. ಇದು ನೀತ ಕಾರಣ ಬಿಟ್ಟಲ್ಲ, ಇದು ನೀತ ಕಾರಣ. ಹಿಂಗೆ ಇದೆಲ್ಲವ ಕೂಡ ಸಂಕ್ಷೇಪ ಇದೆಲ್ಲ ನನ್ನ நன்றி ಏನು ಮಿಚ್ಚ ಮೀದಿ ಹೆಂಗೆ ಸಿಕ್ಕಿರ್ತದೆ ಅಮ್ಮ ಇನ್ನೂ ಹಬ್ಬಗಳು ಈಗ ಮಿಚ್ಚ ಮೀದಿ ತಂದಿರೋದು ನನ್ನ நன்றி ಏನು, ಮನುಷ್ಯ ಪಿರಿವಿ ಸಿಕ್ಕಿದ್ರದ நன்றி ಏನು. ಹೆಂಗಪ್ಪ ನಿನ್ನ ನೆನಪನ್ನು ಇಬ್ಬರಾಗ ಮಾಡಿರೋದು நன்றி ಏನು. ಒಂದು ವೇಳೆ ಗಂಜಿ ತಂದದ್ದು ನನ್ನ நன்றி ಏನೇ. 2 ವೇಳೆ ಗಂಜಿ ಸಿಕ್ಕಲ್ಲ, 1 ವೇಳೆ ಗಂಜಿ ತಂದದ್ದು ನಟರಿಗೆ ಏನೇ. ಹೆಣವ ಬೇಸುವ ದೊಡ್ಡ ಉಯರವಾನ ಒಂದು ಪೊರುಪು ತಂದಿ ಅದೂ ನಟರಿಗೆ ಏನೇ. ಸುಡುಗಾಡು ಸಂಶಾನವಾಸಿ ಶಿವಪೆರುಮಾನ್ ಇಬ್ಬಡೆ ಅಲ್ಲಿ ಎಡವ ಬಾಕಿ ತಂದಿ ಅದೂ ನಟರಿಗೆ ಏನೇ. ಅಲ್ಲೇ ನಾವು குடிகோசு பறிச்சது முடியாது ಆ ಉರಿಮಿಯ ನೀ ಎನ್ನೆಂದ ತಟ್ಟಿ ಪರಿಚರಿಯೇ ನಿನ್ನ ಎಣ್ಣದಾಗ ಆಲ ಇದು ನಮ್ಮ ತಟ್ಟಿ ಪರಿಚರಿಯೇ ಇದು ನೀತಾ ಪೊರುಪು ಬಿಟ್ಟಲ್ಲ ಅದೊಂದು ಆಗ ಒಬ್ಬೊಬ್ಬನ ಚರಿತ್ರ ಇದೆಲ್ಲವ ಕಳೆದು ಬಂದಾರೆ ನೋಡಿ. ದಲಿತ್ ಬಹುಜನ್ ಸಮಾಜ ಹುಟ್ಟಿ ಇತ್ತವ ಮಗರ ಆ ಛಾತಿಗ ಪಿರಪೆತ್ತಿ ಚೊಕ್ಕಬೇಡ ತನ್ನ ಗಂಡ ಉದ್ದೇಶವೇ ಇತ್ತು ಎಂದೂ ಬಿಟ್ಟಲ್ಲಿ ನಾಮ ಕೊರ್ಚುತ್ತ ಇದ್ದವ ನೆಲೆನೊಗೆ ಅಮ್ಮ ಭಕ್ತಿ ಮಾಡಿ ಬಪ್ಪನೆ ತನ್ನ ಬಾಳ್ಕೆನೊಗೆ ನಡೆದ ವಿಷಯ ಅನ್ನೋದಲ್ಲೇ ಉಣ್ಮೆಯ ಸೊಯ್ರಾಬಾಯಿನ ಸಾರೆ ಕಪ್ಪ ವಿಷಯ ಅಂತ ಅಭಿರಾಮಿ ಭಟ್ಟರ ಮಾಕೆ ಸೊಯ್ರಾಬಾಯಿನ ಗೆಲ್ಚನದಲ್ಲೇ ಗುಡಿಗೆ ಒಪ್ಪದು ಮಡಿಬಲೆ ತನ್ನ ಗಂಡೇನ ಮಾಡನದಲ್ಲೇ ಇದು ಒಂದು ಅಡಿಗಿಡ್ತನೋ ಗುಡಿಗೆ ಹೊರಾಸೇ ಇದನು ಗುಡಿಯ ನೋಡಿನೇ ವಿಠಲ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಓ ವಿಟ್ಟೋಬಾ ಓ ವಿಟ್ಟೋಬಾಗೂ ವಿಟ್ಟಲಗೂ ಏನ ವ್ಯತ್ಯಾಸ ಅಂದರೆ ವಿಠಲ ಅಂದರೆ ವಿಠಲ ಅಂದ್ರೆ ಏನ ವಿಟ್ಟದಲ್ಲಿ ಸೆಂಗಲ್ಲು ತಲ ಅಂದರೆ ಸೆಂಗಲ್ ಮೇಲೆ ನಿನ್ರಿರುಕ್ಕುಂ ಪಾಂಡುರಂಗ ಪಂಡುಡಿ ಸೆಂಗಲ್ ಮೇಲೆ ತನಿರ್ತಾನೆ ಅಂತ ವಿಠಲ ವಿಟ್ಟ ಓಬ ಅಂದ್ರೆ ಏನಂದ್ರೆ ಓಬಾಮನೆ ಅದು ಮಹಾರಾಷ್ಟ್ರನಾಗ ಮರಾಠಿನೋಗೆ ನೀತೆ ನಾವು ಒಬ್ಬ ವಿಟ್ಟೋಬ ಅಂತಂದ್ರೆ ನೀತ ಓಬ ಮನೆ ನಿಂಗತೆ ಎಲ್ಲ ಅದಾವುದು ಕೃಷ್ಣನ ವಿಠಲನ ನೀತೆ ನಾವು ನೀತ ಅಪ್ಪಾಂಬ ಆ ಉರಿಮೆನೋಗೆ ಆ ಮಾತೃಭಕ್ತಿ ಪಿತೃಭಕ್ತಿನಾಗ ಉಣರ್ವೋಡ ಅತ್ತ ಕೊರ್ಚಿದ್ದಾರೆ ಆ ಚೊಕ್ಕಮಲೈನ ವಿಠೋಬಾ 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 ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ತಂದು ಆ ತುಕಾರಾಮನ ಅಭಂಗವು ತಾ ಮಾಡಿದ ಇದವು ತಾ ಇಲ್ಲಿಂದ ನೋಡಿವಿ ಅದೇ ಉಣರ್ವೋಡ ಹೇಗಿತ್ತ ನೋಡುದು ನಾವೇ ಒಂದು ಜನ ಆ ಮೂಲಸ್ಥನವೇ ನೋಡಿಬಿಡೇನ ಅದೇ ಆ ರೀತಿ ಇತ್ಯಾರ ಭಜನ ಪಾಡಿಯಾರ ಗಂಟದಲ್ಲ ಮಣಿ ಊದರ ಕುಡಿ ಎತ್ತಿಯಾರ ಊರು ಹೊಲ ಎತ್ತಿನ ಬಂದಾರ ದೂರ ಅಂತ ನೋಡಿಂದನೆ ಈ ಒಂದು ದುರ್ದಿಷ್ಟ ಏಕಿತ್ತು ದುರ್ಭಾಗ್ಯವೇ ನನಗೆ ತಂದುಬಿಟ್ಟೆ ತಂದು ಹೆಂಗಿ ಪಾಡಿಯಾರ ಹೊರಸಿದ್ದಾರ ನೋಡಿ. ಚೊಕ್ಕಮೇಳ ಹೊರಸಿದ್ದು ಭಕ್ತರೆಲ್ಲ ವರ್ಕರಿ ಸುಂಬುದು ಪಾಂಡುರಂಗ ಗುಡಿಗೆ ಬಪ್ಪ ಭಕ್ತರೆಲ್ಲ ಕೈ ಮುಗಿದು ನೋಡಿವಿ. ಸಿಲ ಬ್ರಾಹ್ಮಣರೆಲ್ಲ ನೇರ ನೋಡಿದ್ಕೊಡುದು, ನೇರ ಕಣ್ಣು ನೇರ ನೋಡಿಕೊಡುದು ನೋಡ್ಲಿಟ್ಟಿಟ್ಟು ಇತ್ತೆಲ್ಲ ಇರ್ತದೆ. ಓ ಒಂದು ಹರಿಜನ ಒಂದು ಮಹಾರ ಸೂತ್ರ ನೇರ ನೋಡಿಟ್ರ ಅಥವಾ ಅದೊಂದು ಅವಸಗುಣ ಮಾತು ನೋಡ್ಯಾರ ನೋಡಿ ಅವಕರ ಪಾದವ ನೋಡಿ ಓಯೇ ಈ ಪಾದೆಲ್ಲ ಬಿಟ್ಟೆಲ್ಲ ಗುಡಿಯ ಮೆಟ್ಟಿಟ್ಟು ಬಂದರವ ಈ ಪಾದೆಲ್ಲ ಈ ಶರೀರೆಲ್ಲ ಬಿಟ್ಟೆಲ್ಲ ದರ್ಶನ ಈಸಿಟ್ಟು ಬಂದರವ ಅದೊಂದು ಪಾದವನ್ನು ನೋಡಿ ತಾ ಪ್ರಾರ್ಥನೆ ಮಾಡ್ಯಾರ. ಅದು ಪಣಿವನ ಉಯರ್ದ ಪಣಿವು ಚಕ್ಕೊಮೆಲನ ಪಣಿವು ಆದರೆ ಅದು ಕೂಡ ಪಣಿವು ಧರ ತನ್ನ ಅರ್ಧಾಂಗಿನಿ ಸೊಯ್ರಾಬಾಯಿನ ಪಣಿವು ಎತ್ತ ಪಣಿ ಮುಂದಲೇ
ಆ ವಿಠಲ್ ಬರ್ಕರಿ ಭಕ್ತರುಗಳೆಲ್ಲ ಆ ಮಂಡಪದಾಗ ವಿಠಲ್ 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 ನೋಡಿವಿ ಗೋಲು ಬೊಮ್ಮೆ ತುಕ್ಕಿದಂಗೆ ವಿಠಲ್ನ ಉರುವ ಮಡಿ ತುಕ್ಕಿನೊಬ್ಬನೇ ಅಮ್ಮ ಏನು ಮಾಡಿ ಅದೆಲ್ಲ ಅವಕ್ಕೆ ಓದೆಡೆಲ್ಲ ಕಸಬಾಕ್ಯ ನೀರು ಬಿದ್ದು ಸುತ್ತ ಮಣ್ಣು ರೋಡು ಅದು நடமாடும் எடை ஆயிடுவேங்க விட்டல் பக்தர் வெட்டிதடி தொண்டருக்கும் தொண்டராய் தொண்டரடி பொடி ஆழ்வாராய் ಎಂದಂಗೆ ಇದನ್ನ ಕಸಬಾಕ್ಯ ನನಗೆ ಆಡುವ ಒಂದೇ ಸಾಧನ ಅರ್ಥ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ವಿಟ್ಟೋಬ 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 ಅಂತ ಏನೋ ಅವಾಗ ನೋಡಿ ಇತ್ತ ಗಂಡ ಹೆಂಡರಡ ಅವರ ಬಾಳ್ಕೆಯ ಅವರ ಜೀವನವ ಮಾಡಿ ಬಂದರು ಭಯಂಕರವಾದ ಭಕ್ತಿ ಭಯಂಕರವಾದ ಈ ಕಾಲಘಟ್ಟನೊಳಗೆ ಅವಕ್ಕೆ ಒಂದು ಜನಾಬಾಯಿಯ ಸಂಧಿಚ್ಯಾರ ಜನಾಬಾಯಿ ಇದ್ದ ಕಾಲಘಟ್ಟದ ಜನಾಬಾಯಿ ಮರ್ಸಿಯನ್ನು ಬೇಂದೆ ಕೊಡ್ತು ಅದು ಬಿಡಿ ಈ ಕಡೆ ಬಿಡ ಒಂದು ವಸ್ತಿ ಜಾತಿ ಕೊಡು ಅಲ್ಲಿ ಇದ್ದಲಿಯೋ ಜನಾಬಾಯಿ ದಾರ ಜನಾಬಾಯಿ ಶೂದ್ರ ಹೆಣ್ಣು ನಾಮದೇವರು ಬ್ರಾಹ್ಮಣ ಆಗ ಅವಕ್ಕೆ ಅಪ್ರಾಸ ನಾಮದೇವರನ್ನ ಶಿಷ್ಯತ ಜನಾಬಾಯಿ ಜನಾಬಾಯಿ ನೋಡೇ ತಂದು ಒಬ್ಬನೇ ಈ ಜನಾಬಾಯಿ ಕೂಡ ಅವಕ್ಕ ಸಂಗಮಾಪದನಾಗೆ ಒಂದಿದಿಲ್ಲ ಅದತ್ತ ಇದಕ್ಕಿಂತ ಒದುಕಪಟ್ಟವಕ್ಕ ಇವಕ್ಕೆಲ್ಲ ತಾಂದೆಲ್ಲ ಮುಡಿ ಮಾಡಿದ್ದು ಅವಕ್ಕೆಲ್ಲ ಮುಡಿ ಬ್ರಾಹ್ಮಣರಲ್ಲಿ ಮುಡಿ ಮಾಡಿತಿದ್ದಾರೆ ಅವಕ್ಕೆ ಹೋಗಿ ಜನಾಬಾಯಿ ಕೂಡ ಈ ಅಮ್ಮ ಹೋದವಣಿಯೋ ಜನಾಬಾಯಿ ಕಾಲಘಟ್ಟಪತಿಯ ಓಯೇ ಜನಾಬಾಯಿ ನಿಂಗ ಪತಿ ಎಸ್ಗೋ ಕೇಳಿಪಟ್ಟದೆ ಅಪ್ಪ ಏರ್ಪಟ್ಟ ನಾಮದೇವರು ಕೊಡಿತಿದ್ದಾಗ ನಾಮದೇವರ ಒಂದೇ ಒಂದು ಟೈಮ್ ಹೆಂಗ ನೋಡಿಟ್ಟು ಒಬ್ಬ ಭಾಗ್ಯವತಾರಿಗಿದ್ದು ಅತ್ತಂದು ಹೆಂಗ್ಯಾರ ನಾಮದೇವರಲ್ಲಿ ಸತ್ಸಂಗ ಮಾಡಿದ್ದಾರೆ ಸತ್ಸಂಗ ಮಾಡ 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 ಇಲ್ಲಿಯ ನಾಮದೇವರ ಆ ಸತ್ಸಂಗ ಕೇತು ನೋಡ 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 ಚೊಕ್ಕ ಮೇಲಾಗೂ ತನ್ನ ಸ್ವೈರಾಬಾಯಿಗೂ ಅತ್ತ ಹೂ ಬಂದರ ಎಂದು ಇತ್ತಮಾಕ ನಾ ಅಭಂಗ ಪಾಡುವೆ ಇತ್ತಮಾಕ ವಿಠಲನ ಮಗಿಮಿಯು ಪೆರುಮಿನ ಒಂದೂ ಅರಿಯತವನ ಒಂದೂ ಕಪ್ಪಿಲೆ ಒಂದು ಅರಿಯೆ ಈ ಬುದ್ಧಿಗೆ ಒಂದೂ ನಾಮ ಮೂರು ನಾಮ ತವರನ ಒಂದು ಅರಿಯೆ ಇತ್ತವ ಜ್ಞಾನೆಲ್ಲ ಹೇಗೋ ಏನಾಗಿ ವಿಠಲ್ ತಂದಾರ ಅಂತಂದು ಇತ್ತವ ಎಡೆಲ್ಲ ನಾವು ಚಿಟ್ಜಾಮ ಕುಳುವುದು ಕೂಡ ಮುಡಿಯಲಿಯೇ ಅಂತಂದು ಅವಾಗ ವರ್ತಪಟ್ಟು ಬೆಕ್ಕಿ ಬೆಕ್ಕಿ ಅತ್ತಾರ ಜನಾಬಾಯಿ ಅವಕರ ಇದು ಮಾಡಿಯ ಸ್ವಂತ ಅಮ್ಮೆ ಮಾಕತ ಜನಾಬಾಯಿ ಸ್ವೈರಾಬಾಯಿಯ ನೋಡಿಯ ಸ್ವೈರಾಬಾಯಿಗ ಒಂದು ಗುರು ಮಾಕತ ಜನಾಬಾಯಿಯ ತನ್ನ ಮನಪಾನ್ ಮೆಟ್ರ ಇತ್ತಿದ್ದನೋಗೆ ಅವ ಕೂಡ சொன்னே ಈ ಜನಾಬಾಯಿ ಹೋಗಿ ನಾಮದೇವರ ಸರಿಯ ಒಂದು ಉಯರ್ವಾನ ಭಕ್ತರುಗಳು ನಿಮಗೆ ನೋಡೋದಕ್ಕಾಗಿ ಕಾತುಂದಾರೆ ಅಂತಂದ ನಾಮದೇವರಿಗೆ ಜ್ಞಾನ ದೃಷ್ಟಿ ನರಿಯಕ್ಕೂ ಬಂದು ಚೊಕಮೆಲ್ಲಾನು ಸ್ವೈರಾಬಾಯಿ ತಂದದ್ದು ನೇರಡಿಯ ಬಂದು ಆಸಗ ತನ್ನ ನಾಮದೇವರು ಭಕ್ತಿ ಆ ಉಣರ್ಗುಣಗೆ ಇಬ್ಬನೇ ತನಗ ಇಲ್ಲಿ ಹುಟ್ಟಿದ್ರು ದಾರ ಅದೆಲ್ಲ ಆತ್ಮ ಸೌಂದರ್ಯ ಉಂಟು ನೋಡುವ ಆ ಉಣರ್ಗುಣಗೆ ಬಂದು ಚೊಕ್ಕ ಮೇಲವ ತಬ್ಬಿ ಇಡ್ತಾರ ಎಲ್ಲ ಎಡೆ ಸಲಸಲ ಪಾರ ಏನೋ ಒಂದು ಹರಿಜನನ ಒಯ್ಯಿ ಒಂದು ಮಧುರನ ಒಯ್ಯಿ ಕಟ್ಟಿ ತಬ್ಬಿ ಹಿಡ್ತಿಟ್ರು ಅವೇ ಇನ್ನು ದಾರು ನಂಗ ಈ ನಾಮದೇವರನ್ನ ಸತ್ಸಂಗಕ್ಕೆ ನಾವು ಹೋಗ್ಬಿಡೋದು ಅತ್ತಂದ ಅವಕ್ಕೆ ಒಂದು ಮುಡಿ ಬಿತ್ತಿಯಾರ ನಾಮದೇವರ ಅದನ್ನ ಪತಿ ಕವಲೆಯ ಪಡಲೆ ಹಿಂಗೆ ಈ ಜಾಮ ಸತ್ಸಂಗ ಕೊಡ್ತು ಈಸಗ ನಮ್ಮ ಪಾರಾಟಿದೆ ಅಲ್ಲಿ ಈಸಗ ಪಾರಾಟಿಟ್ಟು ಕೂಡ ಈಸಗ ಭಕ್ತಿ ಇಟ್ಟಿಟ್ಟು ಕೂಡ ನಾವೊಂದು ಭಕ್ತನ ತೇಡಿ ಹೋಗಿ ನಿಂಗೆ என்ன தேடி ಬಂದೆ ನಾವೊಂದು ಭಕ್ತನ ತೇಡಿ ಹೋಗಿ என்ன வேட எனக்காவது ஈசக இத்த ಒಂದು ಈ ಪಿರಪ್ಪು ಈ ಆತ್ಮನ ಪಿರಪ್ಪು ಇದು ಉಯರ್ந்த ಜಾತಿನೋ ಇದು ಉಯರ್ந்த ಜಾತಿ ಇಲ್ಲ ಇತ್ತ ಒಂದು ಜಾತಿನೋ ಒಟ್ಟು ತಡೆದೆ ಇತ್ತ ಒಂದು ಕೊಲನೋಗಿಯ ಕುಂಡದೊಂದಿವೆ ಜ್ಞಾನ ಸಿಕ್ಕಿ ತಡೆದೆ ಅಲ್ಲ ಅದೆಲ್ಲ ಸಿಕ್ಕಾಗಿದೆಯೋ ಅವಕ್ಕರ ಭಕ್ತಿ ಭಾವ ಇನ್ನೂ ಜಾಸ್ತಿ ತಬ್ಬಿ ಹಿಡಿತು ಸ್ವೈರಾಬಾಯಿ ನಾಮದೇವರ ಈತವಾಕು ಈ வர்க்கரி அமைப்பு நோக்கி அதாவது ಈ ವಿಠಲ್ ಭಕ್ತಿ ಮೂಮೆಂಟ್ நோக்கி ಈ ಪುರಚ್ಚಿಯೇ ನಿಂಗೆತ ಮಾಡವುದಾರಿ ಕಾಲಪೋಕನ ಎಲ್ಲ ವಿಠಲ್ನ ಕೊನವೆ ಎಂಬುದುಗ ನಿಂಗೆ ಗಂಡ ಹೆಂಡ್ರು ಮೂಲಿ ಬತ್ತ ನೆರೆಯ ಜ್ಞಾನ ಎಲ್ಲ ಘೋರ ಇಂದು ಪಿರಪ್ಪ ನೋಡಿ ಏ ಪಿರಪ್ಪು ವರ್ಣವ ನೋಡಿ ಎಡಕೋಕಲ್ಲ ಕಾಲ ಉಣ್ಮೆಯ ವರ್ಣವ ನೋಡುವಕ್ಕ ವರ್ಗಾರಿಯೇ ಅಲ್ಲ ಆತಂದು ಅಲ್ಲಿಯ ಒಂದು ಘೋಷವ ನಾಮದೇವರಯ್ಯಾರ ಇದನ್ನ ಕೇತವನಿ ಚೊಕ್ಕ ಮೇಲೆ ನಾ ಇನ್ನಗಟ್ಟ ವಿಠಲ್ಗಾಯಿ ಹೆಂಗಿಂದೆ ವಿಠಲನ ಒದಿಕಿಪ್ಟವರಿಯೋ ಅಂತಂದ ಆ ತಾಳ್ಮೆ ಮನಪಾಣ್ಮೇನೋಗೆ ಹೆಂಗರಣ ಇದೆಯೋ ಈಗ ಬರುತ್ತೋ ವಿಠಲ್ ನಾಮದೇವರ ಮೂಲಿಯವ ವಿಠಲ್ ಒದುಕಲೆ ಇತ್ತವ ಬ್ರಾಹ್ಮಣ ಎಡೆಗ ಹುಟ್ಟಿದಲಿಯೋ ಹೆಂಗ ಬಂದು ತಬ್ಬಿ ಹಿಡಿತು ಇತ್ತೆಲ್ಲ ಯೋಗನೆ ಹೆಂಗಿನ್ನು வாழ்க்கையேன்னு ವಿಠಲ್ಗಾಯ್ತು ಅಂದಾರ ನಾಮದೇವರು ಚೊಕ್ಕ ಮೇಲ ನಾ ಮಂಡೆಯ ಮುಟ್ಟಿ ಸ್ವೈರಾಬಾಯಿನ ಮಂಡೆ ಮುಟ್ಟಿ ತನಗೆ ಮುಡುಮಿಯಾನ ದೀಕ್ಷೆ ಕೊಟ್ಟಾರ ಅಂದೂಂದ ಅವಕಾಗ ಆ ಜ್ಞಾನ ಈಗ ರಾಮಕೃಷ್ಣ ಹರಿ ವಿಟ್ಟೋಬಾ ಅಂದು ಈ 4 ವಾರ್ತೆ ತವರ ಬೇರೆ ಒಂದು ಅರಿಯಾದವಕ
ಈಗತೆ ಅವಕ್ಕೆ ವಸಂತ ಈಗ ಅಭಂಗ ಬಂದರ ಈಗ ಪಾಟು ಪಾಡ್ಯಾರ ಇತ್ತ ಅಭಂಗ ಪಾಡ್ಯಾರ ಅವಕ್ಕೆ ಅನುಭವಿಸಿದನ ಇನ್ನೂ ಭಕ್ತರು ಇತ್ತಮಾಕ ನೆಲೆಯ ಅನುಭವಿച്ച ಕೊಡೋದು ಎಂಬುದಾಗಿ ಇದೆಲ್ಲವ ಕಡಂದುತ್ತ ನಿಂಗೆ ವಿಠಲನ ಅರುವುದು ಎಂಬುದಾಗಿ ವರ್ಣಾಶ್ರಮ ಧರ್ಮವ ಒಬ್ಬಗ ಉಣ್ಮ್ಯಾನ ನಿಲೆಯ ಉಣರ್ತುದಾಗಿ ಈ ಜಾತಿ ಭೇದವೇ ಇಲ್ಲಿ ಅಡಕೊಡೋದು ಭಕ್ತಿ ನೋಗೆ ಅತ್ತಂಬುದಾಗಿ ಅವಕ್ಕೆ ಎಲ್ಲ ವಿಧವಾನ ಮುಯರ್ಚಿನೋಗೆ ಗಂಡ ಎರಡು ಈಡುಪಟ್ಟಾರ ಒಂದು 4 ವರ್ಷಕ್ಕೈದು ಅವಕ ನೆರಿಯ ಬಂದೆಲ್ಲ ಬರುದು ಮನಗೋಸೆ ಬರುದು ಗುಡಿಗೋಪಿಲೆ ಗುರು ಇಲ್ಲೇ ಫಲಿಟು ಕಪಿಲೆ ಅಲ್ಲೇ ನಾಮದೇವರನ ಆಶೀರ್ವಾದ ವಿಠಲ್ನ ಅನುಗ್ರಹ ಅಭಂಗ ಹೋಗಸುಂದ ಆ ಅಭಂಗ ಪಾಡಲ್ ಆ ಪಾಡಲ್ ವರಿಗಳು ಬಂದು ನಡೆದೆ ಅವಕ್ಕವೇ ಅರ್ಧ ಬೆಟ್ಟ ಕಟ್ಟಿ ಅದನ್ನ ಸೋಕ ಗಂಡಂಡ್ರೋಡ ಪಾಡ್ಯಾರ ಅವಕ್ಕೆ ಕಂಟ್ರಾಡಿದ್ದ ಅವಕ್ಕರ ಬಾಳ್ಕೆ ಕಾಲಪೊಕ್ಕನೆ ಏನಾರಂದ್ರೆ 4 ವರ್ಷಕ್ಕೈದು ಇವಕ್ಕೆ ಒಂದು ದೊಡ್ಡ ಒಂದು ಬಾಕಿಯ ಸಿಕ್ಕುದಕ್ಕಾಗಿ ವಿಠಲ್ ಏನು ಮಾಡ್ಯಾರ ಇನ್ನು ಯುವಕರ ಚೊಕಮೇಳ ಸ್ವೈರಾಬಾಯಿಗ ಒಂದು ಉತ್ತಮ ಪಿರವಿ ಹುಟ್ಟೋದು ಅಂತಂದು ಒಂದು ಜನ ವಿಠಲೆ ಯುವಕರ ಕುಡಿಸಗ ಒಂದು ವೈಷ್ಣವ ಅಯ್ಯಂಗಾರನೂ ಇನ್ನು ಬ್ರಾಹ್ಮಣ ವೈಷ್ಣವ ಇಟ್ಟ ಒಂದು ಮಾರು ವೇಡನೋಗ ಅಲ್ಲಿ ಬಂದಾರ ಮಾರು ವೇಡನಾಗ ಬಂದು ಅವಕರ ಉಳಿಯ ನೋಡಿದವು ನೀವು ಅಮ್ಮಗ ಹರಿಯಾಕು ಇದು ದೊಡ್ಡ ಮಹಾಜ್ಞಾನಿ ಬಂತಾರೆ ದೊಡ್ಡ ಭಾಗ್ಯವಾನ್ ಬಂತಾರೆ ಅಲ್ಲಿ ದಾರ ತೇಡಿ ಬಂದಾರೆ ಒಂದು ನಿಂಗೆ ಹೇಗುವ ತಾಳ್ತ ಜಾತಿ ಮನೆಗ ಬ್ರಾಹ್ಮಣರದ್ದು ಬರಕೊಡುದು ಈಗವೇ ತನಗದು ಬುರಿದರ ನನ್ನ ಈ ಒಂದು ತಾಳ್ದ ಜಾತಿ ಒಂದು ಹೆಣ್ಣುನ ತಾಳ್ದ ಜಾತಿಯಿಂದ ಇತ್ತ ಒಂದು ಈ ಪಿರಪ್ಪು ಈ ಕುಡಿ ಹೆಂಗೆ ಇಲ್ಲಿ ಇದೆಯೋ ಈ ಕುಡಿಸಕ ಇದೋ ಒಬ್ಬ ಕೈ ಎತ್ತಿ ಭಿಕ್ಷಾಂದೇಹಿ ನೋಡಿ ಇಂಥ ಒಂದು ಭಕ್ತರನ್ನ ಅಡೆಯಾಳ ದೇವರೇ ಭಕ್ತರ ಕೈ ಎತ್ತಿ ಎಲ್ಲ ದೇವರ ಕೈ ಎತ್ತಿದ್ದಾರೆ ಒಳಗನಾಗ ಎಲ್ಲವೇ ಒಂದು ವಿಧನ ಪಿಚ್ಚಕರ್ತ ಅಣಗಾರು ಪಿಚ್ಚತೆ ತಿಂದಾರೆ ಏಳಗಾರು ಪಿಚ್ಚೆ ತಿಂದಾರೆ ಪಿಚ್ಚಕಾರನು ಪಿಚ್ಚತೆ ತಿಂತಾರೆ ಒಂದು ಪುರುಳ್ ಪಿಚ್ಚೆ ಒಬ್ಬ ಅರುಳ್ ಪಿಚ್ಚೆ ಏದೋ ಒಂದು ಕಾಲಘಟ್ಟನ ದೇವರು ಸರ್ ಅದು ಬೇಕು ಅಂತ ಕೆಪ್ಪದು ಕೂಡ ಪಿಚ್ಚತ್ತ ಒಂದು ದೊಡ್ಡ 64 ರೂಮ್ ಮಾಡುವ ಒಂದು ಅರಣ್ಮನೆಯ ಕುಳಿದು ನನಗೆ ನೆಮ್ಮದಿ ಬೇಕು ಅಂತ ಕೇಳ್ತಲ್ಲ ಅಂದರೆ ಅಮ್ಮನು ಪಿಚ್ಚೆ ಕರೆಕ್ಟ್ ತಾನೆ 64 ರೂಮ್ ಉಳ್ಳ ಒಂದು ಅರಣ್ಮನೆ ನಡೆದೆ ಎಲ್ಲ ತಲೆಮರೆಗೆ ಸೊತ್ತಾಡಿದೆ ಎಲ್ಲ ಅಟ್ಲ ಕೂಡ ಏನಾಗ ನೆಮ್ಮದಿ ಬೇಕು ಅಂತ ಒಂದು ಅಣಗಾರ ಕೇಳ್ತಲ್ಲ ಅವನು ಪಿಚ್ಚೆ ಕರ್ತ ಆ ಕಡೆಸಿಗ ಎಲ್ಲವೇ ಪಿಚ್ಚೆ ಕರುತ್ತ ದಾರು ಇದು ಒಂದು ಕಾಲಘಟ್ಟನೆ ಇದು ಬೇಕು ಅಂತ ಕೇತು ನೋಡೋದು ಒಳಗನಗೆ ದಾರು ಇಲ್ಲ ಈ ಮೃತ್ಯು ಲೋಕನಾಗ ಅನಿತ್ಯ ಅಸುಕಂ ಲೋಕನಾಗೆ ಈ ದಾರು ಇಲ್ಲ ಏದೋ ಒಂದು ವಿಷಯ ದೇವ್ರ ಸಾರ್ ಕೇಳ್ತಾರೆ ದೇವರೇ எனக்கு நிம்மதி வேணும் அத்ததார் எனக்கு நிம்மதி வேணுங்க நான் தேவர் நம்பிக்கையில் அது உகசித்து எனக்கு நிம்மதி வேணுங்க கொஞ்சமாவது ஒரு மன நிம்மதி வேணும் ಅತ್ತಂದು ಕೇಳ್ತಾರೆ ದಾರ ಸಾರ ಕೇಳ್ತಾರ எனக்கு ನಿಮ್ಮದಿ வேணும் ಉದಾರಗ ಅದು ದೇವ್ರಿಗೆ ದೇವ್ರ ಸಾರ್ದ ಕೆಪ್ಪದು ಅದು ಒಗಸಿಬ ಆತ್ಮ ಅಂತ ಏದೋ ಒಂದು ವಿಷಯ ಎಲ್ಲಾನ ಕಟ್ಟುಪಾಡು ನುಗಿ ಎಲ್ಲವೇ ಇಲ್ಲ ಅದು ಉಣರ್ತಿರು ಎಲ್ಲವೇ ದೇವರ ಸಾರ್ದುತ ಇದ್ದ ಆ ದೇವರು ಮನ ಪರಬ್ರಹ್ಮವ ಎಲ್ಲ ಎಡೆಯೂ ನೀಕಮರ ನಿರಂಜಿದ್ದಾರೆ ಇದಂತ ಹೇಳ್ತಾರೆ ಆಗ ಬೇರ್ಪಟ್ಟ ವಿಠಲು ವೈಷ್ಣವರು ವ್ಯಕ್ತಿ ಅಲ್ಲಿಗೆ ಬಂದಾರ ಈಗ ಈ ಅಮ್ಮಗ ಕೈ ಕಾಲು ನಡಿಗರ ಇತ್ತವ ನಾಮ ಹಾಕಿ ಇತ್ತವ ಅರಿಯಕ್ಕೆ ಇವ್ರನ್ನ ಬೇಡವೇ ಅಥವಾ ಬ್ರಾಹ್ಮಣರುಗಳನ್ನ ವಸ್ತ್ರವೇ ತಟ್ಟದು ಅತ್ತ ಹಾಕಿದ್ದು ಬಂದಾರಿಯೇ ಅದು ಇತ್ತವ ಕುಡಿಸಗೆ ನನಗೆ ಬಂದಾರೆ ಅತಂದು ತನಗನ ಮಾಡುದು ನಾ ಗಂಜಿ ಕುಡಿದು ಮುಡಿಯತಂದು ಮನಕ್ಕನ ಹೋಗಿ ಆ ತೈರಟ್ಟಿ ಕೂವ ತಾಳ್ಚಿ ತೈರ್ ಸಾದ ತಿನ್ಮಂತಂದಿ ಈಗ ತನ್ನ ಕೈಯ ಆ ತೈರ್ ಸಾದ ಈಸಿತು ಈಸಿದ ತೈರ್ ಸಾದವ ಅಮ್ಮಗ ದೋಸಿ ತನ್ನ ಕೈಗೆ ಕೊಟ್ಟು ಎನ್ನ ಮುದಾಡೆ ತಿನ್ನು ಅಂದ್ಬಿಟ್ಟು ಅದಾರ ಆಗ ಅಮ್ಮ ಏಟು ಅಂದ್ರೆ ತನ ಬಂದುದೊಂದು ಬ್ರಾಹ್ಮಣ ಅಥವಾ ನೆಂಚಿದ್ದಾರೆ ಅಲ್ಲಿ ಮನಸ್ಸುಗೋಸ್ ತೊಂಡ್ರ ಇದು ವಿಠಲನ ಲೀಲೈ ವಿಠಲ್ತ ಬಂದನವರಿಯೋ ತೊಂಡ್ರ ಈಗ ಅದೇ ತಿಂದಾರ ಆ ತಿಮ್ಮನೆ ಅದು ಜೇನು ಮಾಕೆ ತೈರು ಅಲ್ಲಿ ಜೇನು ಮಾಕೆ ಅಮೃತ ಮಾಕೆ ಅದು ಹೊಟ್ಟೆಗೋಸೋದವನಿ ಪಪ್ಪ ಅರ್ಧ ಕಾಲಘಟ್ಟನೋಗಿ ಗರ್ಭಿಣಿ ಆದಾರ ಈಗ ಸೋಕ ಒಂದು ಕೂಸು ಹುಟ್ರ ಈಗ ತನಗೆ ತೋರ್ರ ಈಗ ಬಂದುವುದು ನಾರಾಯಣತ ತನ್ನ ಕೈಯಾದ ನಾ ಎನ್ನ ಕೊಡವು ಭಿಕ್ಷೆ ಸಿಟ್ಟ ಬಿಟ್ಟಲು ಇನ್ನು ತನ್ನ ಕೈಯಾಡವೇ ತಂದುಬಿಟ್ಟ ಈಗ ಆ ಅಮೃತವ ನಾನು ಮಾಡಿದವನೇ ನಾವು ಹುಟ್ಟವರ ಆಗ ಆ ಕೂಸು 1 ವರ್ಷಕ್ಕೆ ಇದೊಂದು ಕೂಸು ಹುಟ್ರ ಆ ಕೂಸುಗ ಕರ್ಮ ಮೇಲ ಅತಂದಕ್ಕೆ ಹೆಸರೇ ಕರ್ಮ ಮೇಲ
ಚೊಕ್ಕ ಅಂತಂದ್ರೆ ಮರಾಠಿನೊಗೆ ರುಚಿ ಬರ್ತದೆ. ನನಗೆ ಈಗ ಏನು ಈ ಮೈಸೂರು ಪಾಕ ತಿಂದೆ, ಸೋನ್ ಪಪಡಿ ತಿಂದೆ, ಖಾರವಾನ ತಿಂದೆ, ರುಚಿ ಇಲ್ಲ, ಟೇಸ್ಟ್ ಅತ್ತ ಚೊಕ್ಕ ಮೇಲ ಅಂತಂದು ಕರ್ಮ ಮೇಲ ಅಂದ್ರೆ ನೀ ದೇವ್ರನ್ನ ಕಾರ್ಯ ಮಾಡೋದಾಯ್ತಾ ಹುಟ್ಟಿದಪ್ಪ ಅಂತಂದು ಆ ಕುನ್ನ ವಯಸ್ಸೊಂದೇ ಒಂದು ಇದು ವಿಠಲ್ನ ಪ್ರಸಾದತ ಈ ಕೂಸುಗಳನ್ನ ಹುಟ್ಟಿದರೆ ಈ ಕಾಲಕ್ಕೆ ಇದು ಅವಕ್ಕೆ ಕುನವೇ ಘನ ಅಂತ ಇನ್ನು ಘನ ಹೆಂಗೆ வாழ்க்கைಗೆ ಅಲ್ಲ ಅದನ್ನು ಕಡಂದು ಆ ವಿಠಲ್ನ ಪ್ರಸಾದನಿಗೆ ಕೂಸು ಹುಟ್ಟೋನೆ ಅಮ್ಮನವಕರ ಇನ್ನು வாழ்க்கை ಇನ್ನೂ ಮಗಿಮೆಯೋ ಪೆರುಮೆಯವೋ ಇನ್ನೂ ಅಲ್ಲಿ ಪಕ್ಕ. ಈಗ ಏನು ಮಾಡಿದರು, ಇದು ಈ ಬಹುಜನ ಮಕ್ಕಳು, ದಲಿತ ಬಹುಜನ ಮಕ್ಕಳು ಎಲ್ಲವೇ ಅವಕ್ಕ ಇನ್ನು ಒದುಕಪಟ್ಟ ಅವಕ್ಕ ಮಾಕೆ ಇದವನೇ ಭಕ್ತಿ ಬಪ್ಪುತ್ತಲ್ಲ ಒಂದು ವಿಧನ ದೇವ್ರ ಮೇಲೆ ಕೋಪತ ಬಂದರ ಇತ್ತ ಒಂದು ಜಾತಿಗ ಉಡ್ಸಿ ಬಿತ್ತುಟ್ಟೆ ಗುಡಿ ಮೆಟ್ಟುವ ಯೋಗಿದಿಲ್ಲ ಇತ್ತ ಒಂದು ಕಷ್ಟಪಡ್ತಿಟ್ಟೆ ಏನು ಆಲೆ ಇಂದು ಚೊಕ್ಕ ಮೇಳ ಅವು ಸೊಯ್ರಾಬಾಯಿಯು ಅಲ್ಲಿಯ ಪುರಚ್ಚಿಯ ಉಂಟಾಕ್ಯಾರ ಇದು ಈಗ ಒಬ್ಬೊಬ್ಬನ ಅರ್ಬೋದು. ಆಗೇನರ್ಥ ಅಂದರೆ ದೇವರ ಉಣರ್ದಿಗಿಂದ ಆಡುವು, ದೇವರ ನಂಗೆ ನೋಡಿದಗಿಂದ ಆಡುವು, ಎದುತಾ ದೇವರು ಒಂದು ಮುಳುಮಯ್ಯ ಅರದಗಿಂದ ಆಡು ಎಲ್ಲಾಬ ಉಣರ್ತದಾಗ ಒಂದು ಆಣ್ಮೀಕ ಪುರಚ್ಚಿ ಮಾಡೋದಾಗ ಆ ಆತ್ಮ ತಯಾರಾಗ್ಬೋದು. ಆಗ ಆ ಕಾಲಘಟ್ಟನಿಗೆ ಚೊಕ್ಕ ಮೇಳ ಅವು ಸೊಯ್ರಾಬಾಯಿಯು ಆ ಪುರಚ್ಚಿ ಮಾಡನೆ ನೆರೆಯ ಕುನಕುನ ಇದ್ರ ಫಲ ಬಂತು. ಆಲೆ ಅಲ್ಲಿ ದಲಿತ ಬಹುಜನ ವಿಮುಖರಲ್ಲ ಸೊಯ್ರಾಬಾಯ ಅಭಂಗಕ್ಕೆ ಬದುಕು ತನ್ನ ಸ್ವರ್ಪಳಿ ಅವಕ್ಕೆ ಆಶ್ಚರ್ಯಪಟ್ಟರು. ಇತ್ತವ ಒಂದು ಇವಾಗ ಪಲಿಟೇ ಕಪಿಲೆ ಇತ್ತ ಒಂದು ಸೋಕ ಮಾತಾಡ್ಯಾರ, ಇತ್ತವ ಸೋಕ ಪಾಡ್ಯಾರ, ಇತ್ತವ ಅನುಗುರಿಗೆಲ್ಲ ವಿಠಲ್ತ ಕೊಟ್ಟದನವರಿಯೋ ಅಲ್ಲಿ ಬ್ರಾಹ್ಮಣರುಗಳಿಗೆ ಸಹಿತ ಇತ್ತ ಮಾತು ಬಪ್ಪುದಲೆ ಇತ್ತ ಮಾಕೆ ಇದು ಬಪ್ಪುದಲೆ ಏನ ಸೋಕಾನ ಮೆಲ್ಲಿಸೈ ಬಪ್ಪುದಲೆ ಇತ್ತ ಒಂದು ದೇವಗಾನ ಬಪ್ಪುದಲೆ ಇತ್ತ ಸೋಕ ಇವಾಗ ಪಾಡಿಯಾರವೆ. ಕಾಲ ಪೋಕನಿಗೆ ಆ ದಲಿತ ಬಹುಜನ ಮಕ್ಕಳು ಶೂದ್ರರುಗಳು ಅಲ್ಲಿ ನಗರ ಎಲ್ಲ ಮಮ್ಮೈಪಲ್ಲ ಇನ್ನು ಭಕ್ತಿ ನಮಗೆ ಜಾಸ್ತಿ ಆದರು. ಅದ್ರ ಮೇಲೆ ಒಂದು ವಿಧವಾಗಿ ವೆರುಪು ಅವತ್ತ ಅಡಿಮಟ್ಟ ಖರ್ಚಾಗ ಆಯ್ತದಾಗ ಅವಕ್ಕೆಲ್ಲ ಎಡುಬಿಡಿ ಖರ್ಚು ಅದನ್ನು ಇಲ್ಲ ಹೆಂಗೂ ವಿಠಲಿದ್ದಾರೆ ವಿಠಲ್ ನೋಡಿವಿ ಅದು ಇನ್ನೂ ಅವಕ್ಕೆ ಒಂದು ಉರಿದಿ ಕೊಟ್ಟುಟ ಹೆಂಗ ಜಾದಿನೋಗಿ ಅದೂ ಅವಕ್ಕೋಸ್ಕರ ಒಂದು ತಾಳ್ಮೆ ಮನಪಾನ್ಮಿತ ಹೆಂಗ ಜಾತಿಯಿಂದ ಹೇಗುದು ಹೆಂಗ ಜಾದಿನೋಗಿ ಇತ್ತ ಒಂದು ಉಯರ್ದ ಪಿರವಿ ಎಲ್ಲ ಇದ್ದಾರೆ. ಅದೊಂದು ಚೊಕ್ಕಮೇಳ ಅವು ಸೊಯ್ರಾಬಾಯಿ ನೋಡಿದ ಅದು ಸೊಯ್ರಾಬಾಯಿ ಇದು ನೋಡಿವಿ. ಆ ಕಾಲನೋಗಿ ಮಹಿಳಾ ಎಮ್ಮುಕುರ ಎಂದು ತಾಳ್ವಾತ ಬೀತ್ತಾರೆ ಅದನ್ನೋಗಿಯೋ ಅವಕ್ಕೆ ಹೇಗುವಾಗ ತಾಳ್ಚಿ ಕೊಲ್ಲನ ಕೊಟ್ಟುನೆ ಅವಕ್ಕೆಲ್ಲ ದಾರು ನೋಡವೇ ಕೊಡುದು ಅವಾಗೆಲ್ಲ ಕುಡಿಸಗೋಸೆ ಇರ್ಬೋದು. ಅವಕ್ಕ ಒಂದೇ ಬಟ್ಟೆ ಇತ್ತ ಒಡಮುಖೆಲ್ಲ ಸುತ್ತಿದ ಆ ಕುಡಿಸಗೋಸ್ತಿರ್ಬೋದು. ಅವಾಗೆಲ್ಲ ಭಕ್ತಿ ಮಾಡೋದಕ್ಕೂ ಇಲ್ಲ ಬೊಟ್ಟ ಹಾಕೋದಕ್ಕೆ ಸಿತಿ ಅವಕ್ಕೆ ಊರಿ ಮೇಲೆ ಕೊಂಗು ಅವಕ್ಕೆ ಮನಗೋಸಿದ್ರೆ ಸಹ ಅತ್ತ ಊರಿ ಮೇಲೆ ಅವಕ್ಕೆ ನಾ ಎರಕನವೇ ದರಿದ್ರ ಎರಕನವೇ ಹಣ ಕಷ್ಟ ಅದನ್ನು ಬೇರೆ ಪಿರಪ್ಪು ಇತ್ತಮಾಕೊಂದು ಇದು ಇದೆಲ್ಲವ ಕಡಂದು ಹೋರಾಡಿ ಸೊಯ್ರಾಬಾಯಿ ಜನಾಬಾಯಿ ಮಾಕೆ ಜನಾಬಾಯಿಗಾವುದು ನಾಮದೇವರ ಗುರುವಾಯಿಟ್ರು ಅದೆಲ್ಲವ ಕಡದಲ್ಲ ಬಪ್ಪುದು ತಂದು ಮುಡಿಯಿಟ್ರು. ಅಲ್ಲೇ ಇಲ್ಲಿಯ ಗುರುವೇ ಇಲ್ಲ ಅದೇ ಸೊಯ್ರಾಬಾಯಿನ ಮುಯರ್ಚಿ ತನ್ನಿಚ್ಚೆಯ ಅದು ಚೊಕ್ಕ ಮೇಲೆ ಆಸಗ ಒಂದು ಮದುವೆ ಮಾಡ್ಯಾರ. ಮಾಡಿ ಕಡೆಸಿಗೆ ಏನು ಮಾಡ್ಯಾರ ಅದೆಲ್ಲ ಬಿಟ್ಟಲೆ ಆ ಪುರಜ್ಜಿ ಉಂಡಾನ ಎಲ್ಲ ಮಾಡ್ಯಾರ. ಕಾಲಪೋಕನ ತನ್ನ ಅಭಂಗವು ತನ್ನ ಮಗಿಮೆಯು 62 ಅಭಂಗವು ಚೊಕ್ಕ ಮೇಲಾನ ಅಭಂಗ ಬೇರೆ, ಸೊಯ್ರಾಬಾಯಿ ತನ್ನ ಅರ್ಧಾಂಗಿನಿಯ ಅಭಂಗ ಬೇರೆ, ಎಲ್ಲ ಎಡಗೋಯಿ ಸೇದರ ಆಸಗ ಅವಕ ಒಂದು ಅವಕ ಗೋಸೆ ಆಸಗ ಒಂದು ಸತ್ಸಂಗ ಸ್ವರ್ಪಳಿವು ನನಗೆ ಅಭಂಗ್ಸು ಭಜನಾಮೃತ ಕೀರ್ತನಾಮೃತ ಎಲ್ಲವ ಕೊಂಡ ಬೀತಾರ ಎಲ್ಲ ಒಂದು ದೊಡ್ಡ ಮನಮಟ್ರ ಬಂದಾರ. ಈಗ ಅಲ್ಲಿಯ ವರ್ಕರಿ ಪುರಚ್ಚಿ ವಿಠಲ್ ಭಕ್ತರನ್ನ ಪುರಚ್ಚಿ ಆ ಮಕ್ಕಳಿಗೂ ಶೂದ್ರರುಗಳಿಗೂ ಅದು ನಡೆದರ ನೆಚ್ಚಿ ಎಲ್ಲಾಗೂ ಸಂತೋಷ ಹೋಗದಾರ. ನಾಮದೇವರು ನಿಜ ಪ್ರಪೆರಮೆ ಪಟ್ಟಾರ. ಒಂದು ಜನ ಓಪನೆ ಈ ಬಪ್ಪ ವಿಠಲ್ ಭಕ್ತರ್ಗ ಎದೂತ ಏನು ಮಾಡ್ಯಾರ ಅಂದರೆ ನೋಡಿ ಮುಸ್ಕಾಕಿ ಸೊಯ್ರಾಬಾಯಿ ಎಲ್ಲಾಗೂ ಪಡಿಬಿಡ ಮಾಡ್ಯಾರ. ಅವಕ್ಕೆ ಹೋದ ಪಾದೆಲ್ಲ ತೋಯ್ಯಾರ ತೊಡೆದು ಅದನ್ನು ಮುಟ್ಟಿ ಸೋಮಿತಾರ. ಅದು ಜಾಗದಿಂದ ನೋಡಿದಿಲ್ಲ ಭಕ್ತರು ಪಾದಯಾತ್ರ ಬಂದಾರೆ ವಿಠಲ ನೋಡ್ಯಾರ ಆ ಪಾದವನ್ನು ಮುಟ್ಟಿ ಸ್ವಾಮಿಗೆ ಅದು ತಾನೆ ಬಾಕಿ ನಾ ಗುಡಿಗೆ ಒಪ್ಪ ಬಾಕಿ ಇಲ್ಲ. ಕಾಲ ಪೊಕ್ಕನಿಗೆ ಚೊಕ್ಕಮೇಳನ ನಿಲೆ ಬೇರೆ ಮಾಕಾರ ಹೊರಾಸ್ ನಿಧುನೇ ಇದು ಚೊಕ್ಕಮೇಳಾಗ ವಿಠಲೇ ಹೊರಸ್ ಬಂದು ಅದು ಚೊಕ್ಕಮೇಳನ ಚರಿತ್ರ ತಾನೇ ಭಗವಾನೇ ಹೊರಸ್ ಬಂದು ತನ್ನ ಕೈ ಹಿಡಿತು ಈ ಗುಡಿ ತಾನೆ ನಿನ್ನ ಸೇತಪ್ಪನಂದಾರ ಬಾ ನಂಗೆವೇ ಹೋಯಿ ನಾ ಇಬ್ಬೇಡಲ್ಲ ಈ ಒಳಗವೇ ನಾ ಗುಡಿತಾ ಎಂಡ ಬ್ರಹ್ಮಾಂಡವೇ ನಾ ಗುಡಿತಾ ತಂದು ತನ್ನ ಕುಡಿಸಗೋಯಿ ತನ್ನ ಕೈನ ತಿಂದು ಸೊಯ್ರಾಬಾಯಿ ಇಟ್ಟು ಮಾಡಿಕೊಟ್ಟು ಆ ಗಂಜಿ ಕುಡಿತು ಅಥವಾ ಇಲ್ಲೆಲ್ಲ ಸೊಯ್ರಾಬಾಯಿಗೆ ಅತ್ತ ಒಂದು ಮಗುತು ಇತ್ತು ಚೊಕ್ಕಮೇಳನ ನಿಷ್ಠೆ ಅಂದರೆ ವೈರಾಗ್ಯ.
ಲಿಂಗನಿಷ್ಠ ಬ್ರಹ್ಮನಿಷ್ಠ ಸತ್ಯನಿಷ್ಠ ಅಂದರೆ ಲಿಂಗ ಹಿಡಿದ ಇಂದು ಲಿಂಗ ಕಟ್ಟಿದಲ್ಲಿ ಸರಿ ಲಿಂಗ ಬಿತ್ತಲಿ ಸರಿ ಎಂದು ಲಿಂಗ ಪೂಜೆ ಮಾಡಾದೆ ಅವಕ್ಕ ಏಜೂಲಿ ಮಾಡೋರು ಹೊರಸ್ ಕಡ್ದು ಹೋಗಾರು ತಿನ್ನಾರು ಎಲ್ಲ ಮಾಡೋರು ತಮ್ಮಕ್ಕೆ ಅದು ಲಿಂಗನಿಷ್ಠ ಅಂತಂದಾರೆ. ಸತ್ಯನಿಷ್ಠ ಅಂದರೆ ಸತ್ಯ ಉಣರ್ದಗಾಯಿ ಸತ್ಯ ಉಣರ್ದಿಂದಾಡು ಸತ್ಯ ಉಣರ್ತದಗಾಯಿ ಅವಕ್ಕೆಲ್ಲ ಮುಯರ್ಚಿನೋಗೆ ಇದ್ದಾರೆ, ವೈರಾಗ್ಯನೋಗೆ ಇದ್ದಾರೆ, ಪಿಡಿವಾದ ದೇವರ ಸತ್ಯವೆಲ್ಲ ಉಣರ್ತಿಯ ತೀರಿಣೆ ಅಂತಂದಿದ್ದಾರೆ. ಬ್ರಹ್ಮನಿಷ್ಠ ಅಂದರೆ ದೇವರ ಉಣರ್ಬಿಟ್ಟು ಆ ದೇವರನ್ನ ಉಣರ್ನೋಗೇ ಇದ್ದಾರೆ, ಮಾಯೆ ನೆರುಗಾದ ಆ ಸ್ಥಾನಗಳಿದ್ದಾರೆ. ಇದು ಬ್ರಹ್ಮನಿಷ್ಠ. ಅತ್ತಮ್ಮಕ್ಕೆ ಈ ನಿಷ್ಠ ನಾ ವಿಟ್ಟಲ್ ನಿಷ್ಠ ವಿಟ್ಟೋಬ ನಿಷ್ಠ ನಾ ಖಂಡೀಪ ತನ್ನ ನೋಡಿ ಭಗವಾನೇ ಬಂದ್ಬಿಟ್ಟು ನೀ ಬಂದಲ್ಲಿ ಸರಿ ಅಂತ ನೋಡ್ರೆ ನಾನೇ ಊರುವನಕ್ಕೂ ಬಂತಿದ್ದೆ ಬಾ ಅದನ್ನು ಕೂಟ್ ನೋಯಿ ಮನೆಗ ಅಥವಾ ಅಲ್ಲಿಲ್ಲ ಚೊಕ್ಕ ಮೇಲನ ಚರಿತ್ರೆ ನೋಡಿದ್ರೆ ಚೊಕ್ಕ ಮೇಲನ ಚರಿತ್ರೆನೋಗೆ ಸ್ವೈರಾಬಾಯಿಗೂ ಪಂಗು ಅಥವಾ ಸ್ವೈರಾಬಾಯಿನ ಚರಿತ್ರೆನೋಗೆ ಚೊಕ್ಕ ಮೇಳ ನೋಡಿ ತನ್ನ ಕೈಯಾಡ ಊಟಿ ಬಿಟ್ಟಿಯ ವಿಟ್ಟಲಿಗೆ ಅದನ್ನು ಚೊಕ್ಕ ಮೇಳ ನೋಡಿ ರಚನೆ ಇದ್ದಾರೆ. ಅದೇ ಊಟಿ ಬುಡನೆ ಅದೇ ಜೋರಿಟ್ರ ವಿಠಲ್ ಬೇಂದ ಅದೇ ಹಿಡಿದು ಅದನ್ನು ಅದೇ ನಕ್ಯಾರಾವು ಇತ್ತೊಂದು ಪ್ರಸಾದ ತೆಗಾತಿದ್ದಾರೆ. ಇದೇ ಸ್ವೈರಾಬಾಯಿ ನೋಡಿ ನೋಡಿದಾರ ಒಳ್ಳೆ ಊಟಿ ಬಿಡು ಪೊಟ್ಟು ಅಂತ ನಡೆದಾರ ಮಂಡೆ ಕೊಟ್ಟಿಕ್ಯಾರ ಸ್ವೈರಾಬಾಯಿ ಓಯ್ ಅಮ್ಮ ಮಂಚಿಬಿಡಿ ಸ್ವಾಮಿ ಮಂಚಿಬಿಡಿ ನಿಮಗೆ ಗಂಡನ ಸ್ವಾಮಿ ದೇವರು ಅಯೋಗ್ಯವಾಯ್ತು. ಅದು ಒಂದು ತನಿ ಶಕ್ತಿ ಅದೇ. ಯಾಕಂದರೆ ಅಯ್ಯೋಗೆ ಗಂಡನ ಐದಲಿಯೋ ಮೋಸವಾನ ಐದಲಿಯೋ ಸ್ವಾಮಿ ದೇವನೇ ಅವಕ್ಕ ಪತಿ ಭಕ್ತಿ ಜಾಸ್ತಿ ಇಲ್ಲಿಯ ಅರ್ಥ ಇಲ್ಲ ಇಲ್ಲಿ ಅರ್ಥ ಇಲ್ಲ ಇದರ ಇವಕ್ಕೆ ತಾನೇ ಸ್ವಾಮಿತ ಚೊಕ್ಕ ಮೇಲವು ಎಂದು ಆಗ ಎಲ್ಲವೇ ಸ್ವಾಮಿತ್ಯ ಇದ್ದಾರೆ, ಎತ್ತಿದಲ್ಲಿ ಸ್ವಾಮಿತ್ಯ ಇದ್ದಾರೆ. ಆಗ ಸ್ವಾಮಿ ಮಣಚಿಬಿಡಿ ಅಂದ್ಯ ನೋಡಿ ಗಮನ ಹುಟ್ಟಿಬಿಡುಮ ಬಟ್ಟೆಲ್ಲ ಇದಾಗಿಟ್ರ ತನ್ನ ಬಪ್ಪನ ಕೈ ನಡಿಗಿರ ತನ್ನ ಊಟಿ ಬಿಟ್ಟಿದಾಗ ಹತ್ತೆಲ್ಲ ತನ್ನ ಲೀಲೆಯೆಲ್ಲ ತಗೊಂಡ್ರು. ಒಂದು ಜನ ಪಾದ ಎಂದು ಸ್ವೈರಾಬಾಯಿ ಮಾಡುವ ಆ ಸಾಧನ ಆ ಸೇವೆನ ಅದೆಲ್ಲ ಮಾಡಿ ನಿಬನೆ ಸ್ವೈರಾಬಾಯಿ ನೋಡ್ನೆ ಒಂದು ವಯಸ್ಸಾದ ದಂಪತಿಯರಲ್ಲಿ ಬಂದಾರೆ. ಅದೊಂದು ಬ್ರಾಹ್ಮಣರ್ಥ ಅವಕ್ಕೆ ನಡೆದು ಬಂದು ಅವಕ್ಕೆ ಅರಪಿತ್ತಿ ಮೈಕಾಯಿ ಬೊಬ್ಬ ಕಾಲಕಟ್ಟ. ಈಗ ಅಮ್ಮ ಏನು ಮಾಡಿಯ ತನಗದೆಲ್ಲ ತೋಟದಲ್ಲಿ ದಾರ ಆಯ್ತಂದ್ರು ನೀರಿತ್ತಿನ ಪಾಣೆನೋ ನೀರು ಬಿತ್ತು ಎಲ್ಲದೂ ನೀರು ಕೊಟ್ಟಿಯಾ ಅದೊಂದು ಈಗ ನನಗೆ ಈ ಪಾದಯಾತ್ರೆ ಒಬ್ಬಕ್ಕೆ ನೀರು ಪಂದ್ರಲ್ಲಿ ಕೊಟ್ಟಂಗೆ ಇಟ್ಟು ಕೊಟ್ಟಂಗೆ ಅದನ್ನು ಸೇವೆ ಮಾಡನೆ ನೇರ ಹೋಗಿ ಅವಕ್ಕೆ ಮೈಕಾ ಹೋದು ನೋಡಿ ಅವಕ್ಕೆ ಹಿಡಿತು ಕೈ ಕಾಲು ನಂಬಿಬಿಟ್ಟು ನೀರು ಕೊಟ್ಟುಬಿಟ್ಯ. ಇದನ್ನು ಮೇಲ್ಜಾತಿ ದೇವ ಮಕ್ಕಳು ನೋಡಿ ಓ ವಯಸ್ಸಾದವಕ್ಕ ಬುದ್ಧಾರ ಇರುತ್ತ ಅವಕರ ತನ್ನ ಇದನ್ನೋಗಿಯೇ ಆಸ ಒಂದು ಮಾಟ್ರ ವ್ಯತಿನ್ ಬಂದರು. ಈಗ ಮೇಲ್ಜಾತಿ ಮಕ್ಕಳು ನೋಡಿವಿ ಕೀಳ್ಜಾತಿ ಮಕ್ಕಳ ಕೈ ನೋಯಿಸಿ ಓದು ಮುಡಿಯ ಇದೊಂದು ಕೊಡುವೆ ನೋಡಿವಿ ಕೈ ಮುಟ್ಲೆ ತೀಟು ದಡಿ ಎತ್ತಿ ಈ ಅಮ್ಮನವು ಈ ತನ್ನ ತಾಂಗುದಕಾಯಿ ಚೊಕ್ಕ ಮೇಲೆ ಬಂದಾರ ಎರಡವು ಅತ್ತ ಸಜ್ಜಿಯ ಈ ಕೆಪ್ಪದು ಹೊಂದುತ್ತ ಹೆಂಗೆ ಅರಪೆತ್ತಿ ಬಂದವಕ್ಕ ಕಷ್ಟಪಟ್ಟು ಬಂದವಕ್ಕ ಈ ಒಂದು ನೀರು ಅಂತ ಹೆಂಗೆ ಕೊಟ್ಟಿತ್ತವ ಏನೇ ತಪ್ಪು ಮಾಡಿದೆಯೋ ಅಂತಂದು ಏನೋ ಮಣಚಿಬಿಡಿ ತಂದಾರ ಹೆಂಗೆ ಮುಟ್ಟಿಬಿಟ್ಟಿಯೋ ಮಣಚಿಬಿಡಿ ಒಂದು ಆತ್ಮಾವ ನೋಡಿದೆಯೋ ಅವಕ್ಕೆ ಕೀಯ ಬುದ್ಧದಲ್ಲಿ ಅವಕ್ಕೆ ಒಡಂಬ ಅಡಿಪಟ್ಟು ತಟ್ರ ಉಸಿರೋಪ ವಾಯ್ಪ ಐತಟ್ರ ಮೈಕನೋ ಇದ್ದಾರೆ ಅದಕ್ಕೈತೆ ಹೆಂಗೆ ಮುಟ್ಟಿಬಿಟ್ಟಿಯೋ ಅಂತಂದಾರ ನಿಂಗೆ ಇತ್ತ ತೀಟು ಮಾಡಿಬಿಟ್ಟು ಅಂತಂದೆ ಸಚ್ಯಾರ ಅವಕ್ಕೆ ಬಿಟ್ಟೆಲ್ಲ ಮುಟ್ಟುತ್ತ ಕೊಡ್ಸಿದ್ದಾರೆ. ಈಗ ಏನಾರ ಅಂದರೆ ಈಗ ಸಚ್ಚಿದವರ ಕೈಯೆಲ್ಲ ಈಗ ಒಪ್ಪುದಿಲ್ಲ. ಈಗ ನೋಡಿವಿ ಸ್ವಾಮಿ ಸಿಲ ಊರು ಈಸ್ಲಿಂದ ಅಡ್ತಿದ್ದು ಭಗವಾನ ತಿರುವಳಿಯರು ಏಸಾಗ ಅಡಿಗಡಿ ಅಪರ ಪುರಾಣನ ಒಂದು ಕದೆ ಆಡಿದೆ ಒಂದೊಂದು ಆಶ್ರಮನಗೆ ಕಥೆಯಿಂದ ಹೊರಸ್ವಾನ್ಯದಿಲ್ಲ ಇದು ಅರ್ಥ ಅಂತ ಒಂದು ಗುರು ಒಂದು ಕಿಳಿಯ ಸಾಕಿದ್ರು. ಆ ಕಿಡಿಗೆ ಏನಾಗಿ ಕೊಟ್ಟಿರೋದು ಅಂದ್ರೆ ರಾಮ 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 ಅಂತ ಹೇಗೊಂದು ಕೊಟ್ಟರು. ಆ ಕಿಳಿಯು ದಾರ ಮೊದಲಿಯೋ ರಾಮ ವಾ ಕಿಳಿ ಮಾತಾಡ್ರ ರಾಮ ವಾ ಕಿಳಿ ಪಿಳ್ಳೆ ತಂದದಂತ ಹೇಗಾರ ಒಂದು ಜನ ಆ ಕಿಳಿಯ ಸಾಕುವಕ್ಕ ಆ ಆಶ್ರಮಕ್ಕೆ ಹೋಗಕ್ಕ ಯಮಾಂದ ಕುಂಡಾದ ತರದನ್ನು ಬಿದ್ದುಬಿಟ್ರು. ಕಿಡಿ ಕೀಯ ಈ ಅಕ್ಕಿ ಇದೆಲ್ಲ ಬುತ್ತಾಡಿದೆ ಅಂದರೆ ಕೀಯ ಬಂತು. ಅಲ್ಲಿವೇ ಒಂದು ಕೊತ್ತಿ ಆಡಿದೆ, ಕೊತ್ತಿ ಕಿಳಿಯ ಬೇಗ ಸಾಕಿ ಕಬಿಬಿಟ್ಟೆ.
ಈಗ ರಾಮ ರಾಮ ಅಂತಾನೆ ಕೊರ್ಸಿದ್ರು, ಕೀ 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 ಎಂದು ಕಿರಿಸಿತು. ಈ ಗುರುನಾಥರು ನೋಡಿದರು, ಈಸು ಕಾಲ ರಾಮನ ಇತ್ತಂತವ ಅಲ್ಲಿ ತರ ಒಬ್ಬ ಕವಿ ಬಿಟ್ಟು ಒಡನೆ ರಾಮನ ಮರೆದುತ್ತೇನಿ ಅಂತಂದ್ರು. ಆ ಕಿಡಿ ಸತ್ತುಟ್ಟ. ಇದು ನಾವು ಈ ಕರ್ತೆ ಅನ್ನೋದೆಲ್ಲ ಇತ್ತು ಮಕ್ಕದ ಏನತ್ತಾ ದೇವ್ರ ನಾಮ ಕೊರ್ಚಿದೆಯೋ ನಂಗೆ ಯಾವ್ದು ಒಂದು ಸಂಕಟ ಪಪ್ಪನೆ ಅಯ್ಯೋ ಅಪ್ಪ ಅವಕರ ಇವಕರೆಲ್ಲ ಕೊಡ್ಸಿದ್ರು. ಹರಿಗೆ ಮುಟ್ಟುಗುಣ ಪಕ್ಕದ ಬೋಕರೆಲ್ಲ ಕೊರ್ಸಿದ ಆತ. ಇದು ಭಗವಾನ್ ಟೆಸ್ಟ್ ಮಾಡ್ಯಾರ. ಆ ಟೆಸ್ಟ್ ಇವಕ್ಕೂ ನಡೆದಾರ. ಈ ಸೋದರ ಒಪ್ಪನೆ ಇವಕ್ಕ ವಿಠಲ ವಿಠಲ ಪಾಂಡುರಂಗ ಅಂತ ಕೊರ್ಸಿದ್ದಾರೆ. ಇನ್ನು ಭಗವಾನ್ ತನ್ನ ಲೀಲೆ ತೋರಿಸಿದ್ರು. ಅದಗಟ್ಟೆ ಈಗ ಇದನ್ನೆಲ್ಲ ತಾಂಗ್ಯಾರವ ಇತ್ತ ಒದಗಿಸ್ಲಿಯೋ ಓಡಿಯಾರವ ಇಲ್ಲ ಅವಕರ ಮಕ್ಕಳ ಕೊರ್ಚಿಯಾರವ ಒದವಿಗ ಅಂತಂದ್ರು. ಇಲ್ಲ ಅವಕ್ಕ ಪೊರ್ಮಿಯ ಒದಗಿಸಿಟ್ಟು ವಿಠಲ ಈಗ ವಿಠಲನ ಲೀಲೆ ತೋರಿಸು. ಈಗ ಆ ಹೂವು ಕೈಯೆಲ್ಲ ನಿಂದಿತು. ಆ ಹೂವು ತಡಿಯೆಲ್ಲ ಒಟ್ಟುಗ ಹೂವಾಯಿ ಅವಕ್ಕೆ ಅದೇ ಬುದ್ಧರ ಈ ಲೀಲೆಯ ನೋಡಿದ ಇಂದಾಡು ಇದು ಇವಾಗ ಬೇರ್ಪಟ್ಟ ವಿಠಲ್ ಭಕ್ತರು ಅಂಥದ್ದೆಲ್ಲ ಉನ್ನತಾರ. ಕಾಲಪೊಕ್ಕನಿಗೆ ಆ ಜಾತಿ ವಿರಿ ಕಮ್ಮಿ ಆಗೋದ್ರಿಯೋ ಚೊಕ್ಕಮೇಳನ ಪೊಗಳು ಸೊಯ್ರಾಬಾಯಿನ ಪೊಗಳು ಎಲ್ಲ ಕೆಟ್ಟಿತ್ತು. ಎಲ್ಲ ಅಲ್ಲಿಯ ಆ ದಲಿತ ಮಕ್ಕಳಿಗೆ ಆ ಪುರಚ್ಚಿಗ ಸೊಯ್ರಾಬಾಯಿ ಮುಖ್ಯವಾದ ಕಾರಣ. ಜನಾಬಾಯಿ ನಾಮದೇವರ ಕೊಡವಿದ್ದ ತಾನು ಪುರಚ್ಚಿ ಕಾರಣ. ಆ ಸೊಯ್ರಾಬಾಯಿನ ಅಭಂಗು, ಆ ಸೊಯ್ರಾಬಾಯಿನ ಆ ತನ್ಮೆ, ಸೊಯ್ರಾಬಾಯಿನ ಎಲ್ಲ ಮನೆಗೆ ಹೋಗಿ ಅಮ್ಮನ ಎಮ್ಕರೆಲ್ಲ ಕೊರ್ಚಿನ ಮಧ್ಯ ಇಂದು ನಂಗೆ ಪಕ್ಕದ ಮನೆ ತರದು ಭಜನೆ ಕೋರ್ಸ್ಬೋದಲ್ಲೇ ಅವಾಗ ಇಂಟ್ರೆಸ್ಟ್ ಅಟ್ಲ ಬಂದಾರ ಸ್ವಾಮಿ ನಂಗೆ ಹೋಗಿ ಏನೋ ಕೋರ್ಸೋದು ಅಥವಾ ನಂಗೆ ಏನ ಅವಕ್ಕೆ ಇಂಟ್ರೆಸ್ಟ್ ಅಟ್ಲ ಬಂದಾರ ಸ್ವಾಮಿ ನೋಡ್ತದಲ್ಲ ಬಂದಾರ ಇಲ್ಲ ನಂಗೆ ಅಲ್ಲಿ ಹೋಗಿ ಅವಕ್ಕೆ ಇಲ್ಲೇಂದ್ರೆ ಅದು ನಂಗೆ ಅವಮಾನದಾಗ ಅದನ್ನ ಅಲ್ಲೇ ಸೊಯ್ರಾಬಾಯಿ ಒಂದೊಂದು ಮಹಾರ ಪಿರಪ್ಪನಗಿಪ್ಪ ಅಲ್ಲಿ ಅಮ್ಮಯ್ಯಪ್ಪನಗಿಪ್ಪ ಎಲ್ಲ ದಲಿತ ಬಹುಜನ ಮುಖರವು ಕೊರ್ಚಿ ನಂಗೆ ಕಮ್ಮಿ ಅನ್ನೋಕಲ್ಲ ನಂಗವು ಇಲ್ಲಿದೆ ವಿಠಲ್ ಭಕ್ತರು ಮಾಡು ವಿಠಲ್ ಭಕ್ತಿ ಮಾಡುವ ವಿಠಲ್ ಎಲ್ಲ ಹಿಡಿಯುತ್ತಾನೆ ಗುಡಿ ಮಟ್ಟಿಲ್ಲ ನಂಗೆ ಮುಂದೆ ಅಧಿಕಾರ ಕಮ್ಮಿ ಆಯ್ತಡೆ ಮುಂಜಿನ ಗುಡಿಗೆ ಹೋಗೋದು ಮುಡಿ ಆಸ್ಕತ್ತ ದೇವ್ರತ ಎಲ್ಲ ಹಿಡಿಯುತ್ತಾನೆ. ತುಕಾರಾಮ್ ಪಾಡಿದಾರಿಯೇ ವಿಠಲ್ ಇಲ್ಲಾದ ಎಡೆ ಇಲ್ಲ ಕಣ್ಣು ಮೇ ಹರಿ ಹರ್ ಮೇ ಹರಿ ಸಬ್ ಮೇ ಹರಿ ಆತಂದು ರಾಮಕೃಷ್ಣ ಹರಿ ಎಂದು ತುಕಾರಾಮ್ ಪಾಡಿದ ಇದೆಲ್ಲ ನಡೆದಿದಾಗ ಆಗ ಆ ಉಣರ್ದವಂತನೇ ಪಾಡಿದ್ದಾರೆ. ವಿಠಲ್ ಎಲ್ಲ ಹಿಡಿದು ವಿಠಲ ಗುಡಿಗೋಟು ಮಟ್ಟಿರ್ತಲ್ಲ ವಿಠಲ್ನ ಶಕ್ತಿ ಗುಡಿಗೋಸ್ ಮುಟ್ತಾಡ್ದೆ ನಂಗವೇ ಕೊರಚು ಮದಿ ಬಿಟ್ಟಂಗಿಲ್ಲ ದೇವ್ರನ ಶಕ್ತಿ ಗುಡಿಗೋಸ್ ಮುಟ್ತಾಡ್ದೆ ಅಂದರೆ ಅತ್ತಂದು ಪುರ್ಚಿ ಬಿದ್ದ ಎಲ್ಲ ಪಕ್ಕವು ಬಂತು. ದೊಡ್ಡ ಮಾತ್ರವೇ ಉರುವಾತು. ಆ ಸೊಯ್ರಾಬಾಯಿನ 62 ಅಭಂಗು ಅವರ ಮಾತ್ರವ ಉರುವತ್ತು. ಚೊಕ್ಕಮೇಳಾನ ಭಕ್ತಿ ಭಾವ ಅಲ್ಲಿಗೋಸು ನೆರೆಯ ಮಾತ್ರವಿತ್ತು. ಮತ್ತು ಪಿರ್ಕಾಲೊಳಗೆ ವರ್ಕರಿ ಅಮೈಪ್ಪನೊಳಗೆ ಜಾತಿ ಭೇದವೇ ಇಲ್ಲದಾತು. ಇದು ಮುಖ್ಯವಾದ ಕಾರಣ ಜನಾಬಾಯಿ ಸೊಯ್ರಾಬಾಯಿ ಚೊಕ್ಕಮೇಳ. ಇವಾಗ ಆ ಇದು ಊಟದಲ್ಲಿಯೋ ಪಿರಪ್ಪು ಒಬ್ಬನ ಆಣ್ಮೀಗ ಏಳ್ಚಿಗ ತಡ ಇಲ್ಲೇ ಎಂಬುದಗ ಉಣರ್ತಿಟ್ಟು ಹೋದ್ರು. ಅದು ಕನ್ನೋಪತ್ರವು ಉಣರ್ತಿದ್ರು. ದಾಸಿಯ ಹೆಣ್ಣ ಹುಟ್ಲ ಕೂಡ ಆ ನೆಲೆಯ ಆಡ್ತಿದ್ರು. ಅದೇ ಮಗ ತಾನು ಎಸಗೋ ಅದಾಗ ಅನೇಕ ಒಂದು ವೇಳೆ ಗಂಜಿ ತಂದದಗೂ ನಟ್ರಿ ಅಯ್ಯಾರ ನನಗೆ ಮಿಚ್ಚ ಮೀದಿ ಸಿಕ್ಕಿತಡದಿ ಅದೂ ನಟ್ರಿ ಅಯ್ಯಾರ. ಇಂದ ಅತ್ತ ಉಣರ್ನಾಗ ಒಬ್ಬೊಬ್ಬನಿತ್ತಲೇ ಸಿಕ್ಕಿದಲ್ಲಾಗ ನನ್ರಿ ಇಲ್ಲಿಯೇ ನನಗಿಲ್ಲ ಮೊದಲು ಮಾಡೋದಂತ ಈಗೇನ ಏನು ದಿನೇಶ್ ವರುಣ್ ಹಣ ಇಲ್ಲದಲ್ತೇನ ಹುಟ್ಟಿಲ್ಲದಲ್ತೇನ ಒಳ್ಳೆ ಆರೋಗ್ಯ ಇಲ್ಲದಲ್ತೇನ ಇದೆಲ್ಲ ಇಲ್ಲದಪ್ಪದು ದೊಡ್ಡ ವಿಷಯ ಇಲ್ಲ. ಅಲ್ಲೇ ಉಣ್ಮೆಯ ದೇವರ ನಂಗೆ ಮನಸ್ಸು ದೇವರ ಉಣರಾದಲೆ ಇದೆಲ್ಲ ಅಟ್ಟು ಕೂಡ ಒಂದು ಪ್ರಯೋಜನ ಇಲ್ಲ. ಇದೆಲ್ಲ ಅಟ್ಟು ಕೂಡ ಒಂದು ಪ್ರಯೋಜನ ಇಲ್ಲ. ಅದರಂಥ ಕಡೆ ಈಸಿಗ ಎಲ್ಲ ಮಹಾತ್ಮನ ಚರಿತ್ರವು ಎಲ್ಲ ಜ್ಞಾನಿಗಳು ಎಲ್ಲ ಸಾಧ್ವಿಗಳನ್ನ ಚರಿತ್ರವು ಅರ್ಥ ಮಾಡಿದ್ದಾರೆ. ಇದು ಎಷ್ಟು ಜನ 9 ಜನ ಕರೆಕ್ಟಾ? ಇನ್ನು ಕಾಲಪಕ್ಕನಾಗ 21 ಜನ ಉಣ್ಮೆಯ ಸಾಯಿ ಅವತಾರ ಕೊಡಿಪ್ಪ ಮಗಿಮೆ ಏನ ಅಪ್ರ ಈ ಸಬ್ಜೆಕ್ಟು ನಾ ನೆಗೆಟಿವ್ ಡಿಸ್ಕಸ್ ಮಾಡೋದು ಸಬ್ಜೆಕ್ಟು 21st ಡೇ ನಾ ಖಂಡಿತ ಏನೆಲ್ಲ ಅದು ಏನೇ ಖಂಡಿತ ಪಿರ್ಕಾಲನಾಗ ನಂಗೆ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲಾಗೂ ಅದನ್ನು ಬದುವೆ ಏನಗ ಇಲ್ಲಿಗೆ ಬಂದ ಏನಗ ಅವತಾರ ಕೊಡಿದ್ದ ಇದು ಏಸಗ ಪಾದಿ ಎಲ್ಲ ಕಡದು ಬಂದ. ಇಲ್ಲಿ ಇಬ್ಬನೇ ಇಬ್ಬನೇ ಆ ಮಗಿಮೆಯ ಉಣರಾದಲ್ಲಿಯೋ ಸಿಲ ಟೈಮ್ನ ಪೂಂಜಾದಲ್ಲಿಯೋ ಹೊರಾಸ್ ಮಕ್ಕಳೋಡ ಒಪ್ಪಿಡು ಅಟ್ಲಿಯೋ ಇದು ಅದು ಒಂದು ವಿಷಯವ ನಿಂಗೆ ಅರ್ಧಲ್ಲ
ഏറ്റവും ഉയർവാന വിഷയ പൊക്കിഷ ಒಬ್ಬೊಬ್ಬ ಸಿಕ್ಕಿತಡದೆ 19ನೇ ಪತ್ತಿ 21 ಜನ ನಂಗೆ ಅದು ಬೇಡ ಅದು ಸೆಪ್ರೇಟ್ ಟಾಪಿಕ್. ಅದು ಈ ಅವತಾರನ ಟಾಪಿಕ್ಕು, ಅದು ನಂಗೆ ಮಾತಾಡು. ಈಗ ಸೊಯ್ರಾಬಾಯಿ ಸೋಪಿದೆ, ಸೊಯ್ರಾಬಾಯಿಗೂ ಸೋರ್ವೇ ಇಲ್ಲ, ಸೊಯ್ರಾಬಾಯಿ ಚರಿತ್ರವಾದ, ಸೊಯ್ರಾಬಾಯಿ ಅಮೃತತ್ವ ನಿಲೆಯಾಡಿಸಿದ ಸೊಯ್ರಾಬಾಯಿಯು ಚೊಕ್ಕಮೇಲಾವು ಅಲ್ಲಿಯ ವರ್ಕರಿ ಭಕ್ತಿ ಮೂಮೆಂಟ್ನೋಗೆ ಪುರಂಚಿನಿ ಉರುವಾಕಿದ್ರು. ಅತ್ತವನೆಲ್ಲೇ ಇದ್ದರು. ಇಂದು ಎಲ್ಲವೇ ನನಗೆ ಅದು ತಯಾರಾಗ್ಬೋದು. ಸೊಯ್ರಾಬಾಯಿ ಉದ್ವೇಗ ಏನಂದರೆ, ನೀ ಅರ್ಧಗಿಂದಾಡು ಉಣರ್ದಿಂದಾಡು ಉಣರ್ತದು ಎಲ್ಲ ವಿಧಮಾನ ಮುಯರ್ಚನೆ ಈಡುಪಡು. ಅದರಿಂದ ಇನ್ನು ನಂಗೆ ಎಲ್ಲವೇ ಮಾಡಿದ್ರು. ಏದೋ ಸ್ವಾಮಿ ಕೂಡ ಇದ್ದ, ಸ್ವಾಮಿ ನನಗೆ ಈಸ ಉಣರ್ತಿದ್ದಾರೆ, ನಾ ಎಲ್ಲ ಉಣರ್ತೀನಿ, ನಾನೇ ಉಣರ್ಲೆ ಎತ್ತ ಉಣರ್ತದೆ ಮಾಡಿದ್ರೆ ಎಂದು ಈಡು ಒಂದು ಇದನ್ನು ಇರ್ಬೋದು. ಹೈಯೆಸ್ಟ್ ಒಳಗನಾಗಿ ಅಪ್ಪರ ಸಿರಂದದು ಇದ್ದ ಒಳಗನ ಇದು ಸಿರಂದದು ಎಂಬುದು ತಾನೆ 21 ಜನ. ಅದು ಟಾಪಿಕ್ಗೆ ಫುಲ್ಲ ಆನಂದ ಪತ್ತಿತ್ತು. ಆನಂದ ಆನಂದ ಎತ್ತವ ಆನಂದ ಪಡಿಪಡಿಯ ಈ ಆನಂದಗಾಯಿ ಒಬ್ಬೊಬ್ಬ ಎತ್ತ ಹೆಂಗಿದ್ದಾರೆ. ಇನ್ನು ಏಸಗ ದೇವಲೋಕನ ಇಬ್ಬ ಸ್ಥಿತಿ ಬಿರವಿ ಇತ್ತದಗಾಯಿ ಅವತಾರಗಾಯಿ ಕಾತುಂದಾರೆ. ಅಲ್ಲೇ ದಾರುಗೂ ವಾಯ್ಪು ಸಿಕ್ಕಲೆ, ಭೂಲೋಕನಾಗಿಯೇ ಇದ್ದವಕ್ರತ ವಾಯ್ಪು ಸಿಕ್ಕಿತಡದೆ. ಈ ಭೂಲೋಕನಾಗಿ ಇದ್ದು ಪುಣ್ಯ ಮಾಡಿ ಒಂದೊಂದು ಅವತಾರ ಕೂಡ ಇದ್ದವಕ್ರತ ಈ ಪುಣ್ಯ ತಿರುಗಿ ವಾಯ್ಪು ತಿರುಗಿ ತಂತಡದೆ. ಆಗ ಎದನ್ನ ಕೇಪುದು, ಎದನ್ನ ಕೇತು ನೋಡಕೊಡೋದು, ಎದನ್ನ ಉಣರದು ಗಾಯ ಬಂದ, ಎದು ಕೇತದು ನನಗೆ ಸಿಕ್ಕಿತಡದೆ. ಇಂಥವ ವಿಷಯಗಳೆಲ್ಲ ತಿಳಿವು 21 ಜನ 21st ಡೇ ಅದನ್ನು ತಿಳಿಯುವ ಸ್ವಲ್ಪ ದೊಡ್ಡ ಟಾಪಿಕ್. ನಾ ಖಂಡಿತ ಅದನ್ನೇನು ಕುಡಿ ಸಿಕ್ಕರ ಕೃಷ್ಣ ಜನ್ಮಾಷ್ಟಮಿಗೂ ನಂಗೆಲ್ಲ ಬಡಗರ್ಕೊಲ್ಲ ಎಲ್ಲ ಹೇಗುವ ಸೊಯ್ರಾಬಾಯಿ ಎಲ್ಲ ಸೊಯ್ರಾಬಾಯಿ ಹಾಕೋದು. ವಿಠಲ ನೋಡ್ಲೆ, ವಿಠಲ ಎತ್ತಿದ್ದನ ಅದು ಕುಡಿಯರಿ ಇಂದು ಕುಡಿ. ಈಗ ನಿಂಗೆ ಸ್ವಾಮಿ ನೋಡಿನೇ ಐತಿ, ನಿಂಗೂ ಸ್ವಾಮಿತ ಅಂತ ಅರ್ಥಂತಿ. ಫೋಟೋ ಆಡದೆ ಉರುವಲ್ಲಿ ನಡೆದೆ ವಳಿಪಾಡು ಮಾಡಿದ್ರೆ ಏನೋ ಇದಾಡಿದೆ. ಸ್ವಾಮಿಯು ನೋಡಲೆ ಸ್ವಾಮಿ ಎತ್ತಾಡ ವಿಠಲ ಎತ್ತಿದ್ದ ಅಂದರೆ ಓಪ ಉರಿಮಿ ಇಲ್ಲ, ಅಲ್ಲ ಉರಿಮಿಯ ಉರುವಾಕಿದ ಉದ್ವೇಗ. ಇದು ಸೊಯ್ರಾಬಾಯಿನ ಚರಿತ್ರೆ. ಕಾಲಪೊಕ್ಕನಿಗೆ 63 ವಯಸ್ಸಿನಗೆ ಸೊಯ್ರಾಬಾಯಿ ತನ್ನ ಶರೀರವ ಬುಟ್ಟ ಚೊಕ್ಕಮೇಳ ಅವಕರ ಶರೀರವ ಬುಟ್ಟ ಇಂದಾಡು ತಾ ಶರೀರವ ಬುಟ್ಟ ಪಿರ್ಕಾರನಿಗೆ ತನ್ನ ಮಾತಿ ಕರ್ಮ ಮೇಲ ಅವೊಬ್ಬ ಬುಟ್ಟ ಆ ಪಣಿಯ ಅವೊಬ್ಬ ಬುಟ್ಟ ಸ್ವತ್ತ ಕಾಪಾಡೋದು ಮಾತಿಯ ಕೆಲಸಲ್ಲ, ಒಬ್ಬನ ಸ್ವತ್ತ ಮಲ್ಟಿಪ್ಲೈ ಮಾಡೋದು ಮಾತಿಯ ಕೆಲಸಲ್ಲ. ಉಣ್ಮೆಯ ಅವೊಬ್ಬ ಬರದ ತನ್ನ ಸರಟ್ಟ ಸೊತ್ತೇನ ಬಂಗ್ಸು ಕೀರ್ತನೆ ಭಕ್ತಿ ಜ್ಞಾನ ಅದನ್ನು ಪಿರ್ಕಾಲ ಕರ್ಮ ಮೇಲ ಮಕ್ಕಳೆಲ್ಲ ಹಾಗೂ ಒಂದೊಂದು ಗ್ರಾಮವೂ ಹೋಗಿ ಪ್ರಯಾಣ ಮಾಡಿ ಅದನ್ನು ಉಣಾಗ್ತಿದ್ದ. ಇದರಿಂದಾಡು ಈ ಕಾಲಕಟ್ಟೆಗಿಂದಾಡು ಕರ್ಮ ಮೇಲೆ ಕಾಲಕಟ್ಟೆ ನಿರ್ಯಾಗಿ ಪುಡಿದ್ರು ಬಂತು. ಜಾತಿ ಹೆಸರು ಇದಾವ ರೀತಿ ತಪ್ಪು ಮಾಡಿಕೊಡೋದು. ಇನ್ನೂ ಅಟುಂತರದೆ ಅಲ್ಲಿ ಇದ್ದಲಿಯೂ ಆಳ ಬಿಟ್ಟಲು ಮದುವೆ ಜಾತಿ ನೋಡಕೊಡೋದು ಎಂಬ ಆ ವಿಷಯವ ಚೊಕ್ಕಮೇಳವು ಸೊಯ್ರಾಬಾಯಿ ಮಾತಿಟ್ಟು ಇನ್ನ ನೋಡಕೊಡೋದು. ನಂಗೆಲ್ಲ ವಿಠಲ್ ಭಕ್ತರು ವಿಠಲ್ನ ಕುನರ ಅತ್ತಂಬ ಅಪ್ಪರಿದೆಲ್ಲ ಅದೆಲ್ಲ ಓಡಿಸಿಟ್ಟೋದ್ರು. ಅದು ಯುಗವ ಬಂದ ವಿಷಯವ ಒಬ್ಬ ಮಾತುದು ಒಡುಪುದೆಲ್ಲ ಸಭೆನಲ್ಲ. ಅದು ಇಂದಾಡು ನೆರೆಯ ಶಕ್ತಿಯು ಮುಯರ್ಚಿಯೋ ತಾಕವೋ ದೈವ ಅನುಗ್ರಹವೂ ನಡೆದು ಇದೇ ಮತ್ತೆ ಈಗ ನೀಲಗಿರಿ ಹುಡುಗರು ಕೊಲನಗಿ ಇತ್ತ ನಡೆಯವರ சில விஷயம்லாம் ಮನಸ್ಸಿನಾಗ ಕದೇ ಊರಿ ತಡೆದೆ ಅದೆಲ್ಲ ಎತ್ತಿ ಇಟ್ಟು ಹೊಸ ಒಂದು ವಿಷಯವ ಉರುವಾಕಿ ತುಂಬಿದ ಗಮನ ಇಬ್ಬರಂಗ ಮಾಡಿಸೋದು. ಆಗ ಎಲ್ಲಾಗೂ ದೊಡ್ಡ ಪೊರ್ಪಡಿದೆ, ಪೆದ್ದ ರೆಸ್ಪಾನ್ಸಿಬಿಲಿಟಿ ಅದರಲ್ಲಿ ದೊಡ್ಡ ಪೊರ್ಪಡಿದೆ. ಸ್ವಲ್ಪ ಏನು ಇಲ್ಲಿ ಕುಡಿದು ನಿಂಗೆ ಕೊಡೆ ಬಿಡುದಿಲ್ಲ, ದೊಡ್ಡ ಪೊರ್ಪಡಿದೆ ಎಲ್ಲವೂ ಪೊರುಪುಗ ನಿಂಗೆ ಆ ಪೊರುಪು ನಡಿಸಿ ಹೋಗಿರ್ಬೋದು. நிறைய விஷயம் நீங்கள் உணர்த்துதுன்னு எல்லாரும் சேர்ப்போம். நிறைய தடங்கள் ಬಂದ್ರೆ ಪುನಃ ಅವಮದಿಪು ನಡೆದಾರೆ ಅದೆಲ್ಲ ಕಡಂತ ಹೋಗ್ಬೋದು. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಎನಿ ಕ್ವೆಶ್ಚನ್ಸ್? 7:30 7:35 ಯಾವ್ದು ಆಡಿದೆಯಾ ಕೇಳಿ.